ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣ ಇದರ ಕಥಾಭಾವಕ್ಕನುಸಾರವಾಗಿ ಅದರ ಸಮಾಪ್ತಿ ಒಂದು ವಾಕ್ಯ ಉಳಿದಿತ್ತು. ಆನಂದ ರಾಮಾಯಣ ಮತ್ತು ತಾತ್ಪರ್ಯ ನಿರ್ಣಯಕ್ಕೆ ಅನುಗುಣವಾಗಿ ರಾಮರಾಜ್ಯದ ಪ್ರಾರಂಭ ಆಗಿದ್ದು, ರಾಮನ ಪಟ್ಟಾಭಿಷೇಕ ಆಗಿದ್ದು, ಇದರ ವರ್ಣನೆಯನ್ನೆಲ್ಲ ನಾವು ಹಿಂದಿನ ದಿವಸ ಶ್ರವಣ ಮಾಡಿ ಮುಗಿಸಿದ್ವಿ. ಮಹಾರಾಜ ರಾಮ ಪಟ್ಟಾಭಿಷೇಕದ ಬಳಿಕ ಪೌಂಡರೀಕ, ಅಶ್ವಮೇಧ ಮೊದಲಾದಂಥ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿದ. ರಾಜ್ಯಂ ದಶಸಹಸ್ರಾಣಿ ಪ್ರಾಪ್ತ ವರ್ಷಾಣಿ ರಾಘವ ಶತಾಶ್ವಮೇಧಾನ್ ಆಜಹ್ರೆ ತದಶ್ವಾನ್ ಭೂರಿ ದಕ್ಷಿಣಾನ್. ರಾಜ್ಯವನ್ನು ಪಡೆದುಕೊಂಡು 10,000 ವರ್ಷಗಳವರೆಗೆ ರಾಜ್ಯವನ್ನು ಆಳಿದ. 10,000 ವರ್ಷದವರೆಗೆ ಅಂತ ಹೇಳಿದ್ದೇನಿದೆ, ಅದು ನಿರ್ದಿಷ್ಟವಾಗಿ ಬರೀ 10,000 ವರ್ಷ ಅಂತಲ್ಲ. 10,000 ಅನ್ನೋದು ಆತ ಒಟ್ಟಾರೆ ರಾಜ್ಯಭಾರ ಮಾಡಿದ ಕಾಲದಲ್ಲಿ ಒಂದು ಪ್ರಧಾನವಾದ ಭಾಗ. ಅದಕ್ಕಾಗಿ 10,000 ಅಂತ ಹೇಳ್ತಾರೆ. 10,000, 11,000 ಅಂತ ಕೂಡ ನಾವು ಹಿಂದೆ ಎಲ್ಲ ಶ್ರವಣ ಮಾಡಿದ್ವಿ. ಹಾಗಾಗಿ 10,000 ಅಂತ ಅನ್ನೋದು ಪೂರ್ಣವಾದ ಅಂಕಿ ಸಂಖ್ಯೆ. ಅದಕ್ಕಾಗಿ 10,000 ಅಂತ ಅನ್ನೋದನ್ನು ಈ ಕೆಲವು ಬಾರಿ ಎತ್ತಿ ಹಿಡಿಯೋದಿದೆ ಅಷ್ಟೆ. ಧನ್ಯಂ ಯಶಸ್ಯಮಾಯುಷ್ಯಂ ರಾಜ್ಞಾಂ ಚ ವಿಜಯಾವಹಂ ಆದಿಕಾವ್ಯಮಿದಂ ತ್ವಾರ್ಷಂ ಪುರಾ ವಾಲ್ಮೀಕಿನಾ ಕೃತಂ ನ ಪರ್ಯದೇವನ್ ವಿಧವಾಹ ನ ಚ ವ್ಯಾಲಕೃತಂ ಭಯಂ ನ ವ್ಯಾಧಿಜಂ ಭಯಂ ಚಾಸೀದ್ ರಾಮೇ ರಾಜ್ಯಂ ಪ್ರಶಾಸತೆ. ಅನೇಕ ಯಜ್ಞಗಳನ್ನು ಮಾಡಿ ದೇವತೆಗಳನ್ನು ಆರಾಧನೆ ಮಾಡಿದ. ವಿಧವೆಯರ ಸಂಕಟ, ಅವರಿಗೆ ಅಮಂಗಲದ ಪ್ರಯುಕ್ತವಾಗಿ ಪ್ರಾಪ್ತವಾದ ಭಯ, ಇಂಥ ಸಂಕಟವಿರಲಿಲ್ಲ. ಸರ್ಪ, ವೃಶ್ಚಿಕ ಮೊದಲಾದ ವಿಷಜಂತುಗಳ ಭಯ ಇರಲಿಲ್ಲ. ಆದಿ ವ್ಯಾಧಿಗಳ ಭಯವೂ ಕೂಡ ಇರಲಿಲ್ಲ. ಆದಿ ಅಂದರೆ ಮಾನಸಿಕ ರೋಗ, ವ್ಯಾಧಿ ಅಂದರೆ ದೈಹಿಕ ರೋಗ. ಲೋಕದಲ್ಲಿ ಕಳ್ಳಕಾಕರ, ದರೋಡೆಕೋರರ ಭಯ ಇರಲಿಲ್ಲ. ಯಾವುದೇ ವಿಧವಾದಂತಹ ಅನರ್ಥವೂ ಕೂಡ ಯಾರಿಗೂ ಆಗಿರಲಿಲ್ಲ. ನಚಸ್ವ ವೃದ್ಧ ಬಾಲಾನಾಂ ಪ್ರೇತ ಕಾರ್ಯಾಣಿ ಕುರುವತೆ. ಹಿರಿಯರಾದವರು ಬಾಲಕರಾದವರಿಗೆ ಪ್ರೇತ ಕಾರ್ಯಗಳನ್ನು ಅಂದರೆ ಶ್ರಾದ್ದ ಕರ್ಮ ಮೊದಲಾದವುಗಳನ್ನು ಮಾಡುವ ಪರಿಸ್ಥಿತಿ ಬರ್ತಿರಲಿಲ್ಲ. ಹಿರಿಯರಿಗಿಂತ ಮೊದಲು ಕಿರಿಯರು ಮರಣಿಸುವಂಥ ಪ್ರಸಂಗ ಅಲ್ಲಿ ಇರಲಿಲ್ಲ. ಸರ್ವಂ ಮುದಿತಮೇವಾಸೀತ್ ಸರ್ವೋ ಧರ್ಮಪರೋಭವತ್. ಇಡೀ ಜಗತ್ತೆಲ್ಲ ಆನಂದಮಯವಾಗಿತ್ತು. ಸಮಸ್ತರು ಧರ್ಮಪರಾಯಣರಾಗಿದ್ದರು. ರಾಮನನ್ನ ಸದಾ ಸಂದರ್ಶನ ಮಾಡ್ತಿದ್ರು ಜನಗಳು, ಮತ್ತು ಆತನ ಆದರ್ಶವನ್ನ ನಿತ್ಯ ಪಾಲನೆ ಮಾಡ್ತಿದ್ರು. ಹಾಗಾಗಿ ಯಾರು ಯಾರನ್ನು ಹಿಂಸಿಸುವಂಥ ಪ್ರಸಂಗ ಬರ್ತಿರ್ಲಿಲ್ಲ. ಯಾರು ಯಾರೊಡನೆಯೂ ಜಗಳ ಆಡುವಂಥ ಪ್ರಸಂಗವೂ ಬರ್ತಿರ್ಲಿಲ್ಲ. ಪ್ರಜೆಗಳು ಸಾವಿರಾರು ಮೊಮ್ಮಕ್ಕಳನ್ನು ಪಡೆದುಕೊಂಡು, ಮೊಮ್ಮಕ್ಕಳನ್ನು ಪಡೆದುಕೊಂಡು, ಮರಿಮಕ್ಕಳನ್ನು ಪಡೆದುಕೊಂಡು ಸಾವಿರಾರು ವರ್ಷಗಳ ಕಾಲ ರೋಗರಹಿತರಾಗಿ, ಶೋಕರಹಿತರಾಗಿ ಬದುಕಿದರು. ರಾಮೋ ರಾಮ ಇತಿ ಪ್ರಜಾನಾಂ ಅಭವತ್ ಕಥಾಃ ರಾಮಭೂತಂ ಜಗದಭೂತ್ ರಾಮೇ ರಾಜ್ಯಂ ಪ್ರಶಾಸತೆ. ರಾಮ ರಾಜ್ಯಭಾರ ಮಾಡ್ತಿದ್ದಾಗ ಪ್ರಜೆಗಳೆಲ್ಲ ಯಾವಾಗಲೂ ರಾಮ 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 ಅಂತ ರಾಮ ಜಪವನ್ನೇ ಮಾಡ್ತಿದ್ರು. ರಾಮನಿಗೆ ಸಂಬಂಧಪಟ್ಟಂತಹ ಲೀಲೆಗಳನ್ನ ಶ್ರವಣ ಮಾಡ್ತಿದ್ರು. ಜಗತ್ತು ರಾಮಮಯವಾಗಿತ್ತು. ನಿತ್ಯ ಮೂಲಾಹ ನಿತ್ಯ ಫಲಾಹ ತರವಃ ತತ್ರ ಪುಷ್ಪಿತಾಹ ಕಾಮವರ್ಷೀ ಚ ಪರ್ಜನ್ಯಃ ಸುಖಸ್ಪರ್ಶಶ್ಚ ಮಾರುತಃ. ರಾಮ ರಾಜ್ಯ ಆಳ್ತಿದ್ದಾಗ ವೃಕ್ಷಗಳಿಗೆ ದೃಢವಾದ ಬೇರಿತ್ತಂತೆ. ಬಹಳ ವಿಚಿತ್ರವಾಗಿ ಕಾಣಿಸ್ತದೆ ವರ್ಣನೆ. ವೃಕ್ಷಗಳು ಬೇಕಾದಂತಹ ಹಣ್ಣುಗಳನ್ನು ಕೊಡ್ತಿದ್ವು, ಹೂಗಳನ್ನು ಕೊಡ್ತಿದ್ವು, ಸರ್ವ ಸಮೃದ್ಧಿ ಇತ್ತು ಅಂತ ಹೇಳಿದ್ರೆ ವಿಷಯ ಬೇರೆ ಆಗ್ತಿತ್ತು. ವೃಕ್ಷಗಳ ಬೇರು ದೃಢವಾಗಿತ್ತು ಅಂತ ಹೇಳ್ತಾರೆ. ವೃಕ್ಷಗಳ ಬೇರು ದೃಢವಾಗಿತ್ತು ಅಂತ ಅನ್ನೋದಕ್ಕೆ ಸುಮ್ಮನೆ ಈ ವೃಕ್ಷ ಅಂದರೆ ಈ ಗಿಡ ಗಂಟೆಗಳು ಅದರ ಬೇರು ದೃಢವಾಗಿತ್ತು ಅಂತ ಇಷ್ಟೇ ಅರ್ಥ ಹೇಳಿದರೆ ಅದಕ್ಕೆ ಕವಿಯ ಮಾತಿಗೆ ನ್ಯಾಯ ಒದಗಿಸಿದಂತಾಗೋದಿಲ್ಲ. ವೃಕ್ಷ ಅಂತಂದರೆ ಈ ಸಂಸಾರಮಯವಾದ ವೃಕ್ಷ. ಸಂಸಾರಮಯವಾದ ವೃಕ್ಷ ಏನಿದೆ, ಆ ವೃಕ್ಷದ ಬೇರು ಗಟ್ಟಿಮುಟ್ಟಾಗಿತ್ತು ಅಂತ ಅರ್ಥ ಮಾಡೋದು ಒಳ್ಳೆಯ ಯೋಗ್ಯವಾದ ಅರ್ಥ. ಅದು ಶಾಸ್ತ್ರಸಮ್ಮತವಾದ ಅರ್ಥನೂ ಕೂಡ. ಯಾಕೆಂದರೆ ಭಗವದ್ಗೀತಾದ 15ನೇ ಅಧ್ಯಾಯದಲ್ಲಿ ಹೇಳುವಂತೆ ಊರ್ಧ್ವಮೂಲ ಮಹಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸದೇರವಿತ್.
ಈ ಜಗತ್ತನ್ನೋ ವೃಕ್ಷ ಇದೆಯಲ್ಲ, ಇದು ಊರ್ಧ್ವ ಮೂಲ, ಒಂದು ವಿಲಕ್ಷಣವಾದ ವೃಕ್ಷ ಇದೆ. ಉಳಿದ ವೃಕ್ಷಗಳಿಗೆ, ಈ ನಾವು ಜಗತ್ತಿನಲ್ಲಿ ನೋಡುವಂಥ ವೃಕ್ಷಗಳಿಗೆ ಬೇರೆ ಕೆಳಗಿರ್ತದೆ, ಭೂಮಿ ಒಳಗೆ ಹುದುಕೊಂಡಿರ್ತದೆ, ಅದ್ರ ಕೊಂಬೆಗಳ ಮೇಲಿರ್ತವೆ. ಆದರೆ ಈ ಜಗತ್ತು ಅನ್ನೋ ವೃಕ್ಷಕ್ಕೆ ಊರ್ಧ್ವ ಮೂಲಂ, ಇದರ ಬೇರು ಮೇಲಿದೆ, ಅದ ಶಾಖಂ, ಅದರ ಕೊಂಬೆಗಳು ಕೆಳಗಿವೆ. ಊರ್ಧ್ವ ಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರ್ವ್ಯಯಂ. ಇದೊಂದು ತುದಿ ಮೊದಲು ಕಾಣದಂಥ ವೃಕ್ಷ ಇದೆ. ಈ ಜಗತ್ತು ಅನ್ನೋ ವೃಕ್ಷ ಎಲ್ಲಿಂದ ಪ್ರಾರಂಭ ಆಯಿತು, ಎಲ್ಲಿ ಮುಗಿಯಿತು, ಇದರ ಮೂಲವೇನು? ಯಾಕಂದ್ರೆ ಇದರ ಮೂಲವೇ ಪ್ರಕೃತಿ, ಆದ್ರಿಂದ ಪ್ರಕೃತಿಯನ್ನು ಯಾರೂ ತಿಳಿಯಲಾರದು ಅಂತ ವಿಚಿತ್ರವಾದ ವೃಕ್ಷ ಇದು. ಛಂದಾಂಸಿ ಯಶ್ಚ ಪರ್ಣಾನಿ ಎಷ್ಟಂ ವೇದ ಸವೇದವಿದೆ. ವೇದಗಳು ಇದರ ಎಲೆಗಳು ಅಂತ ಹೇಳ್ತಾರೆ. ಇನ್ಯಾರು ತಿಳ್ಕೊಂಡಿರ್ತಾರೆ, ಈ ರಹಸ್ಯವನ್ನು ಯಾರು ತಿಳ್ಕೊತಾರೋ ಅವರೇ ಈ ಜಗತ್ತನ್ನ ತಿಳ್ಕೊಂಡಂತೆ, ವೇದದ ರಹಸ್ಯವನ್ನು ತಿಳ್ಕೊಂಡಂತೆ. ಅಲ್ಲಿ ಊರ್ಧ್ವ ಮೂಲಂ ಅಂತಂದ್ರೆ ಬೇರು ಮೇಲ್ಮುಖವಾಗಿರ್ತದೆ ಅಂತ ಹೇಳ್ತಾರಲ್ಲ, ಅಲ್ಲಿ ಬೇರು ಅಂದ್ರೆ ಪರಮಾತ್ಮನೇ ಬೇರು. ಆತ ಜಗತ್ತಿನ ವೃಕ್ಷದ ಅತ್ಯುನ್ನತ ಸ್ಥಿತಿಯಲ್ಲಿದ್ದಾನೆ, ಅತ್ಯುನ್ನತನಾಗಿ ಎಲ್ಲರಿಗೂ ತಾರತಮ್ಯದ ಮೊದಲನೇ ಹಂತದಲ್ಲಿ ಅವನಿದ್ದಾನೆ. ಅದಕ್ಕಾಗಿ ಆತನನ್ನು ಬೇರು ಅಂತ ಹೇಳಿ ಆತನನ್ನು ಎಲ್ಲರಿಗೂ ಉನ್ನತ ಸ್ಥಾನದಲ್ಲಿದ್ದಾನೆ ಅಂತ ಹೇಳ್ತಾರೆ. ಅಧಶಾಖಂ, ಈ ಜೀವರೇನಿದ್ದಾರಲ್ಲ, ಆ ಪರಮಾತ್ಮನಿಂದ ನಿಯಮರಾದಂಥ ಜೀವರು, ಅವರು ಅದಕ್ಕೆ ಶಾಖೆಗಳು, ರೆಂಬೆ ಕೊಂಬೆಗಳು, ಅವರೆಲ್ಲ ಕೆಳಭಾಗದಲ್ಲಿದ್ದಾರೆ ಅಂತ ಅದರ ವರ್ಣನೆ. ಇಲ್ಲಿ ಈ ವೃಕ್ಷಗಳಿಗೆ ದೃಢವಾದ ಬೇರಿತ್ತು ಅಂತಂದ್ರೆ, ಈ ವೃಕ್ಷಗಳು ದೃಢವಾಗಿ ಬೆಳೆದಿದ್ದು ಬೇಕಾದಷ್ಟು ಎಲ್ಲ ಕಡೆ ಭೂಮಿ ಸಸ್ಯ ಶ್ಯಾಮಲವಾಗಿತ್ತು ಅಂತ ಹೇಳಿ ತೃಪ್ತರಾಗದೆ, ಈ ಜಗತ್ತು ಅನ್ನೋ ವೃಕ್ಷ ಏನಿತ್ತಲ್ಲ, ಅದರ ಮೂಲವಾದಂಥ ಪರಮಾತ್ಮ ಆತ ದೃಢ ಆಗಿದ್ದ. ಪರಮಾತ್ಮ ಯಾವತ್ತು ದೃಢನೇ. ಅದು ಯುಗ ಸತ್ಯಯುಗವೇ ಆಗಿರಲಿ, ತ್ರೇತಾಯುಗವೇ ಆಗಿರಲಿ, ದ್ವಾಪರ ಯುಗ ಆಗಿರಲಿ, ಕಲಿಯುಗ ಆಗಿರಲಿ, ಪರಮಾತ್ಮನ ದಾರ್ಢ್ಯಕ್ಕೇನು ಕೊರತೆ ಇಲ್ಲ. ಪರಮಾತ್ಮ ದೃಢ ಆಗಿರೋದು ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಆತ ದೃಢ ಆಗಿರೋದು ಅಂತ ಅರ್ಥ. ಪರಮಾತ್ಮ ಚಿಂತನೆಯಲ್ಲಿ ಆ ತ್ರೇತಾಯುಗದ ರಾಮನ ಶಾಸನ ಕಾಲದಲ್ಲಿ ಪ್ರಜೆಗಳೆಲ್ಲ ಮಗ್ನರಾಗಿದ್ದರಾದ್ರಿಂದ ಆ ಜಗತ್ತು ಅನ್ನೋ ವೃಕ್ಷಕ್ಕೆ ಬೇರು ಅನ್ಸ್ಕೊಂಡಂಥ ಪರಮಾತ್ಮ ಏನಿದ್ದಾನೆ ಅವನಲ್ಲಿ ದೃಢವಾದ ಭಕ್ತಿಯನ್ನು ಅವರು ಮಾಡ್ತಿದ್ದರಿಂದ ಅವರು ಆವಾಗಿನ ವೃಕ್ಷ ನಿತ್ಯ ಮೂಲವಾಗಿತ್ತು ಅಂತ ಹೀಗೆ ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂತಂದ್ರೆ ಒಟ್ಟಾರೆ ರಾಮಾಯಣದ ಕಥನೆ ಏನಿದೆ ಅದು ಬೇರಿಗೆ ನೀರು ಹಾಕಿದ ಕಥೆ ಅಲ್ಲ. ಈಗ ಇವತ್ತು ನಮ್ಮ ಕಥೆ ಇದೆಯಲ್ಲ, ಇದು ಕೊಂಬೆಗೆ ನೀರು ಹಾಕಿದ ಕಥೆ ಇದೆ. ಅದಕ್ಕಾಗಿ ಕೊಂಬೆಗೆ ನೀರು ಹಾಕುವ ನಮ್ಮ ಕಥೆಯನ್ನು ಬಿಟ್ಟು ಬೇರಿಗೆ ನೀರು ಹಾಕುವಂಥ ಭಗವಂತನ ಕಥೆಯನ್ನು ಶ್ರವಣ ಮಾಡಬೇಕು. ನಾವೇನು ಮಾಡ್ತಿದ್ದೇವೆ ಅಂತಂದ್ರೆ ಇವತ್ತು ಕೊಂಬೆಗೆ ನೀರು ಹಾಕ್ತಿದ್ದೇವೆ. ಯಾವುದಾದ್ರೂ ವೃಕ್ಷಕ್ಕೆ ಕೊಂಬೆಗೆ ನೀರು ಹಾಕಿದರೆ ಅದು ಎಲೆಗಳಿಗೆ ನೀರು ಸಿಂಪಡಿಸಿದರೆ ಅದು ಎಲೆಯಿಂದ ನೀರನ್ನು ಹೀರಲಾರದು. ಆ ವೃಕ್ಷಗಳಿಗೆ ಪಾದಪ ಅಂತ ಕರೀತಾರೆ. ನಾವೆಲ್ಲ ಬಾಯಿಂದ ನೀರು ಕುಡಿದ್ರೆ ಅದು ಪಾದದಿಂದ ನೀರು ಕುಡಿತದಂತ ವೃಕ್ಷ. ಪಾದ ಅಂದರೆ ಅದಕ್ಕೆ ಬೇರಿಗೆ ಹೆಸರು. ಬೇರಿನ ಮೂಲಕ ಅದು ನೀರು ಕುಡಿಯೋದ್ರಿಂದ ಅದಕ್ಕೆ ಪಾದಪ ಅಂತ ಕರೀತಾರೆ. ಬೇರಿಗೆ ನೀರು ಎರೆದ್ರೆ ವೃಕ್ಷ ಹುಲುಸಾಗಿ ಹಸಿರಾಗಿ ಬೆಳೀಲಿಕ್ಕೆ ಸಾಧ್ಯ. ಈ ಭರತ ಏನು ಮಾಡಿದ ಅಂತಂದ್ರೆ ತಾವೆಲ್ಲ ಕೊಂಬೆಗಳು ಅಂತ ಅನ್ನೋದನ್ನು ನೆನಪಿಟ್ಕೊಂಡಿದ್ದ. ಭರತನಾಗಲಿ, ಲಕ್ಷ್ಮಣನಾಗಲಿ, ಶತ್ರುಘ್ನಾಗಲಿ, ಉಳಿದವರಾಗಲಿ, ಹನುಮಂತ, ವಿಭೀಷಣ, ಸುಗ್ರೀವಾದಿಗಳಾಗಲಿ, ಉಳಿದ ನಾವೆಲ್ಲ ಈ ಜಗತ್ತು ಅನ್ನೋ ವೃಕ್ಷದ ಕೊಂಬೆಗಳಷ್ಟೇ. ಕೊಂಬೆಗಳಾದ್ರಿಂದ ನಮಗೆ ನೀರು ಎರೆದರೆ ನಮ್ಮ ಸುಖಭೋಗಕ್ಕಾಗಿ, ನಮ್ಮ ಅಂತರಾತ್ಮದ ತೃಪ್ತಿಗಾಗಿ ನಾವು ಇಷ್ಟೆಲ್ಲ ಹೋರಾಟ ಮಾಡಿದರೆ, ಧನದ ಸಂಪಾದನೆಗಾಗಿ ಮತ್ತು ಧನದ ಸಂಗ್ರಹಕ್ಕಾಗಿ ನಾವೇನು ಪ್ರಯತ್ನ ಮಾಡ್ತೀವಿ, ಈ ಯಾವ ಪ್ರಯತ್ನವೂ ಕೂಡ ನಮಗೆ ಸಮಾಧಾನ ಕೊಡಲಾರದು. ಅದಕ್ಕಾಗಿ ನಾವು ಇವತ್ತು ಅಸುಖಿಗಳಾಗಿದ್ದೇವೆ. ಭರತ ಅದನ್ನು ಅರ್ಥ ಮಾಡಿಕೊಂಡ. ಅದಕ್ಕಾಗಿ ಕೊಂಬೆ ಸ್ಥಾನದಲ್ಲಿದ್ದಂಥ ತನಗೆ, ತನ್ನ ತಾಯಿಯ ದುರ್ಬೋಧಕ್ಕೆ ಆದಂಥ ಮಂತರಿಗೆ ಆತ ನೀರು ಎರೆಯಲಿಲ್ಲ. ಆ ಸಾಮ್ರಾಜ್ಯದ ಸೇವೆಯನ್ನು ಆತ ಬೇರು ಅನಿಸ್ಕೊಂಡಿರುವಂಥ ಭಗವಂತನಿಗೆ ಒಪ್ಪಿಸಿಕೊಟ್ಟ. ಇದು ಬರೀ ನಾವು ಮಾಡುವಂಥ ವರ್ಣನೆ ಅಲ್ಲ. ಇದು ರಾಮನನ್ನೇ ವೃಕ್ಷಕ್ಕೆ ಹೋಲಿಸಿದ್ದ ಅವನು. ರಾಮನನ್ನು ವೃಕ್ಷಕ್ಕೆ ಹೋಲಿಸಿ, ನೀನು ಈ ಸಾಮ್ರಾಜ್ಯದ ಅಧಿಕಾರವನ್ನು ಒಂದೇಳಿ ಸ್ವೀಕಾರ ಮಾಡದೇ ಇದ್ರೆ, ನಿನ್ನ ತಂದೆ ತಾಯಿಗಳಾದಂಥ ದಶರಥ ಕೌಸಲ್ಯರು ನಿನ್ನನ್ನು ಯಾವ ಉದ್ದೇಶಕ್ಕಾಗಿ ತಪಸ್ಸು ಮಾಡಿ ಯಜ್ಞ ಮಾಡಿ ಪಡೆದುಕೊಂಡ್ರು ಆ ಎಲ್ಲ ಉದ್ದೇಶ ವ್ಯರ್ಥ ಆದಿತ್ತು ಅಂತ ಆತನನ್ನು ವೃಕ್ಷಕ್ಕೆ ಹೋಲಿಸಿ ಮಾತನಾಡಿದ್ದ. ಲಂಕಾನಗರದಿಂದ ಅಯೋಧ್ಯಾನಗರಕ್ಕೆ ಬಂದು ನಂದಿಗ್ರಾಮದಲ್ಲಿ ಆತ ಉಳಿದುಕೊಂಡಾಗ. ಹಾಗಾಗಿ ನಮ್ಮ ಅಂಗಳದಲ್ಲಿ ನಾವು ಬಹಳ ಅಪೇಕ್ಷೆ ಪಟ್ಟೊಂದು ವೃಕ್ಷವನ್ನು ನೆಡ್ತೇವೆ. ಆ ವೃಕ್ಷಕ್ಕೆ ಫಲವೇ ಆಗದೇ ಇದ್ದರೆ ಅದು ನಮಗೆಷ್ಟು ದುಃಖ ಕೊಡ್ತದೆ. ನಾವು ನೆಟ್ಟಂಥ ವೃಕ್ಷ, ನಾವು ನೆಟ್ಟಂಥ ಸಸಿ ಅದು ಹೆಮ್ಮರವಾಗಿ ಹೂ ಕಾಯಿಗಳನ್ನು ಬಿಟ್ಟು, ಹಣ್ಣುಗಳನ್ನು ಬಿಟ್ಟು ಅದು ಜಗತ್ತಿಗೆ ಉಪಕಾರಿ ಆಗಬೇಕು. ಹಾಗಾದಾಗ ನಮಗದು ಸಂತೋಷದಾಯಕವಾದ ಸಂಗತಿ. ನೀನು
ಸಾಮ್ರಾಜ್ಯಕ್ಕೆ ಉಚಿತವಾದಂತಹ ವ್ಯಕ್ತಿತ್ವವನ್ನು ಪಡೆದುಕೊಂಡು ಆ ಎಲ್ಲ ಶಿಕ್ಷಣ ಅಭ್ಯಾಸಗಳನ್ನು ಪಡೆದುಕೊಂಡು ಸಾಮ್ರಾಟನಾಗಿ ಜಗತ್ತನ್ನು ಪಾಲನೆ ಮಾಡದೆ ಹೋದರೆ, ನೀನು ಇದನ್ನು ಸ್ವೀಕಾರ ಮಾಡದೆ ಹೋದರೆ, ಉಳಿದವರು ಯಾರೋ ಇದನ್ನು ಸ್ವೀಕಾರ ಮಾಡುವಂಥ ಪ್ರಸಂಗ ಬಂದರೆ, ನೀನು ಈ ಜಗತ್ತರಲ್ಲಿ ಅವತಾರ ಮಾಡಿದ್ದು, ನಿನ್ನ ತಂದೆ ತಾಯಿಗಳು ನಿನ್ನನ್ನು ಪಡೆದುಕೊಂಡಿದ್ದು ಎಲ್ಲ ವ್ಯರ್ಥ ಆಗಿತ್ತು. ಈ ಎಲ್ಲ ಹೋಲಿಕೆ ಮೊದಲು ವೃಕ್ಷದ ಹೋಲಿಕೆ ಕೊಟ್ಟಿದ್ದ ಅವನು ಭರತ. ಈ ವೃಕ್ಷದ ಹೋಲಿಕೆ ಯಾರಿಗಾಗಿ ಕೊಡ್ತಿದ್ದೇನೆ ಅಂತಂದರೆ ಅದು ನಿನಗಾಗಿ ಕೊಡ್ತಿದ್ದೇನೆ ಅಂತ ಆ ರಹಸ್ಯವನ್ನು ಆಮೇಲೆ ಒಡೆದ. ಆದ್ದರಿಂದಾಗಿ ಪರಮಾತ್ಮನೇ ವೃಕ್ಷ. ವೃಕ್ಷ ಅಂದರೆ ಮೂಲ, ಬೇರು. ಪರಮಾತ್ಮನ ವೃಕ್ಷ ಅಂತ ಹೇಳೋದಕ್ಕಿಂತ ಬೇರು ಅಂತ ಹೇಳಬೇಕು ಭಗವದ್ಗೀತೆಯಲ್ಲಿ ಹೇಳಿದಂತೆ. ಅದು ಭಗವದ್ಗೀತೆ ಅನ್ನೋದು ವೇದಗಳ ಸಾರ ಆದ್ದರಿಂದ, ರಾಮಾಯಣನು ವೇದದ ಸಾರ ಆದ್ದರಿಂದ ನಿತ್ಯ ಮೂಲಾಹ. ಭಗವಂತ ಈ ಜಗತ್ತಿನ ವೃಕ್ಷಕ್ಕೆ ಬೇರು ಆತ. ಆ ಬೇರು ಜನರ ಮನಸ್ಸಲ್ಲಿ ದೃಢವಾಗಿ ಬೇರೂರಿತ್ತು. ಬ್ರಾಹ್ಮಣ ಮತ್ತು ಕಾಮವರ್ಷೀಚ ಪರ್ಜನ್ಯ, ಪ್ರಜೆಗಳ ಇಚ್ಛೆಗನುಸಾರವಾಗಿ ಮೋಡಗಳು ಮಳೆ ಕರೀತಿದ್ದವು. ವರುಣ ರಾಜ ಮಳೆ ಕರೀತಿದ್ದ. ಇವ್ರ ಇಚ್ಛೆಗನುಸಾರವಾಗಿ ಅವನು ಮಳೆ ಕರೀತಿದ್ದ ಅಂತ ಅನ್ನೋದಕ್ಕೆ, ಆತ ಯಾವಾಗ ಮಳೆ ಕರೀತಿದ್ದ ಅದಕ್ಕನುಸಾರವಾಗಿ ಇವರು ತಮ್ಮ ಕೃಷಿ ಮೊದಲ ಚಟುವಟಿಕೆಗಳನ್ನು ಮಾಡ್ತಿದ್ರು ಅಂತ ಅರ್ಥ ಹೇಳೋದು ಉಚಿತ. ಲೋಕಕ್ಕೆ ಯಾವಾಗ ಅನುಕೂಲ ಬೇಕೋ ಆವಾಗ ಮೋಡ ಮಳೆ ಕರೆಯುವಂಥ ಒಂದು ಸಮೃದ್ಧಿಮಯವಾದಂಥ ವಾತಾವರಣ, ಪ್ರಾಕೃತಿಕ ವಾತಾವರಣ ಆಗಿತ್ತು ಅಂತ ಅರ್ಥ ಮಾಡೋದು ಉಚಿತ. ಸುಖಸ್ಪರ್ಶಶ್ಚ ಮಾರುತಃ, ವಾಯು ಸುಖವಾಗುವಂತೆ ಎಲ್ಲ ಕೂಡ ಬೀಸ್ತಿದ್ದ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಲೋಭವಿಲ್ಲದವರಾಗಿದ್ದರು, ಸ್ವಕರ್ಮ ನಿರತರಾಗಿದ್ದರು. ತಮ್ಮ ತಮ್ಮ ವರ್ಣಾಶ್ರಮ, ತಮ್ಮ ತಮ್ಮ ಜಾತಿ, ತಮ್ಮ ತಮ್ಮ ಆಶ್ರಮ, ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನು ಅವರು ಮಾಡ್ತಿದ್ರು. ಎಲ್ಲರೂ ಧರ್ಮಪರಾಯಣರಾಗಿದ್ದರು, ಯಾರೂ ಸುಳ್ಳು ಹೇಳ್ತಿರ್ಲಿಲ್ಲ. ಎಲ್ಲರೂ ಆಂತರಿಕ ಬಾಹ್ಯ ಸೌಂದರ್ಯ ಸಂಪನ್ನರಾಗಿದ್ದರು. ದಶವರ್ಷ ಸಹಸ್ರಾಣಿ ರಾಮೋ ರಾಜ್ಯಮಕಾರಯತ. ಹೀಗೆ 10,000 ವರ್ಷಗಳ ಕಾಲ ರಾಮ ರಾಜ್ಯವನ್ನು ಆಳಿದ. ಈ ಆದಿಕಾವ್ಯವಾದ ರಾಮಾಯಣವನ್ನು ಹಿಂದೆ ವಾಲ್ಮೀಕಿ ರಚನೆ ಮಾಡಿದರು. ಇದರ ಪಾರಾಯಣ, ಶ್ಲೋಕಗಳ ಪಾರಾಯಣ, ಅದರ ಪ್ರವಚನ, ಅದರ ಶ್ರವಣ, ಇದು ಧನ್ಯಂ ಯಶಸ್ಸಂ ಆಯುಷ್ಯಂ, ಮನುಷ್ಯನ ಜೀವನಕ್ಕೆ ಧನ್ಯತೆಯನ್ನು ಕೊಡುವಂಥದ್ದು, ಯಶಸ್ಸು, ಆತನ ಕೀರ್ತಿಯನ್ನು ಹೆಚ್ಚಿಸುವಂಥದ್ದು. ಯಶಸ್ಸು ಅನ್ನೋದಕ್ಕೆ ಮತ್ತೊಂದು ಸರ್ವೋತ್ಕೃಷ್ಟವಾದ ಅರ್ಥ ಅಂದರೆ ಭಗವಂತನ ಪ್ರೀತಿ. ಆ ಪ್ರೀತಿಯನ್ನು ಕೊಡುವಂಥದ್ದು, ಮನುಷ್ಯನ ಆಯುಷ್ಯವನ್ನು ಹೆಚ್ಚಿಸುವಂಥದ್ದು. ಆಯುಷ್ಯವನ್ನು ಹೆಚ್ಚಿಸುವುದು ಅನ್ನೋದಕ್ಕಿಂತ ಇದ್ದ ಕಡೆ ಎಷ್ಟೇ ಪರಿಮಿತವಾದ ಸೀಮಿತವಾದ ಆಯುಷ್ಯವನ್ನೇ ಸಫಲವನ್ನಾಗಿ ಮಾಡುವಂಥದ್ದು. ರಾಜರು ಮತ್ತು ಉಳಿದೆಲ್ಲ ಪ್ರಜೆಗಳು ಇದನ್ನು ಶ್ರವಣ ಮಾಡಿದರೆ ತಮ್ಮ ಜೀವನದಲ್ಲಿ ವಿಜಯವನ್ನು ಕಾಣುತ್ತಾರೆ. ಎರ್ಪಟೆ ಶೃಣಯಾಲೋಕೆ ನರಃ ಪಾಪಾರ್ಥ ಮುಚ್ಯತೆ. ಯಾರಿದನ್ನ ಶ್ರವಣ ಮಾಡ್ತಾರೋ, ಪಠಣ ಮಾಡ್ತಾರೋ ಅವರು ಎಲ್ಲ ರೀತಿಯಾದ ಪಾಪಗಳನ್ನು ಕಳ್ಕೋತಾರೆ. ಪುತ್ರ ಕಾಮಶ್ಚ ಪುತ್ರಾನ್ವಯಿ, ಯಾರಿಗೆ ಮಕ್ಕಳು ಬೇಕೋ ಅವರು ಪುತ್ರನನ್ನು ಪಡ್ಕೊಳ್ತಾರೆ. ಧನ ಕಾಮೋ ಧನಾನಿಚ, ಧನ ಬೇಕಾದವನು ದುಡ್ಡನ್ನು ಪಡ್ಕೊಳ್ತಾನೆ. ಇದನ್ನು ಯಾವುದನ್ನು ಕೇಳಿ ಪಡ್ಕೊಳ್ತಾನೆ ಅಂದರೆ ಶುದ್ಧ ರಾಮಾಭಿಷೇಚನ, ರಾಮನಿಗೆ ಪಟ್ಟಾಭಿಷೇಕ ಆಗಿದ್ದನ್ನು ಶ್ರವಣ ಮಾಡಿದವನು ಈ ಎಲ್ಲ ಫಲಗಳನ್ನು ಪಡ್ಕೊಳ್ತಾನೆ. ಮಹೀಂ ವಿಜಯತೆ ರಾಜ, ಇಡೀ ಜಗತ್ತನ್ನ ರಾಜರು ಕ್ಷತ್ರಿಯರು ಗೆಲ್ಲುತ್ತಾರೆ, ಶತ್ರುಗಳನ್ನ ಮೆಟ್ಟಿ ನಿಲ್ಲುತ್ತಾರೆ. ರಾಮನನ್ನ ಪಡೆದುಕೊಂಡು ಕೌಸಲ್ಯ ಪುತ್ರವತಿ ಅನ್ನಿಸ್ಕೊಂಡ್ಲು. ಅಂಥ ಶ್ರೇಷ್ಠ ಮಗನನ್ನು ಪಡೆದ್ರಿಂದ ಅವಳು ಪುತ್ರವತಿ ಆದ್ಲು. ಬೇರೆ ಯಾವುದೋ ಮಗನನ್ನು ಪಡ್ಕೊಂಡಿದ್ರೆ ಅವಳು ಪುತ್ರವತಿ, ಜೀವತ್ಪುತ್ರಳು ಅನಿಸ್ಕೋತಿರ್ಲಿಲ್ಲ. ಲಕ್ಷ್ಮಣನನ್ನು ಪಡೆದುಕೊಂಡು ಸುಮಿತ್ರೆ ಜೀವತ್ಪುತ್ರಗಳಾದ್ಲು, ಆತನನ್ನು ಪಡೆದುಕೊಂಡು ಆಕೆ ಸಪುತ್ರಗಳಾದ್ಲು. ಭರತನಂಥ ತ್ಯಾಗಜೀವಿಯನ್ನು ಪಡೆದುಕೊಂಡು ಆ ಕೈಕೇಯಿಯು ಕೂಡ ಜೀವತ್ಪುತ್ರಗಳು ಅಂತ ಅನಿಸ್ಕೊಂಡ್ಲು. ಕೈಕೇಯಿ ಮಂಥರೆಯ ದುರ್ಬೋಧನೆಗೊಳಗಾಗಿ ಏನೇ ಕಾರಸ್ಥಾನವನ್ನು ಮಾಡಿರಬಹುದು, ಆದರೆ ಭರತ ಮಾಡಿದ ತ್ಯಾಗಕ್ಕೆ ಹಿನ್ನೆಲೆ ಒದಗಿಸಿದವಳು ಅವಳು. ಅದಕ್ಕಾಗಿ ಆ ಭರತನಂತಹ ಮಹಾತ್ಮನ ಮಗನನ್ನಾಗಿ ಪಡ್ಕೊಂಡು ಆಕೆ ಜೀವತ್ಪುತ್ರಳು ಅಂತ ಅನಿಸ್ಕೊಂಡ್ಲು. ಅದರಂತೆ ರಾಮಾಯಣದ ಶ್ರವಣದಿಂದ ಸ್ತ್ರೀಯರು ಜೀವತ್ಪುತ್ರರಾಗ್ತಾರೆ. ಗರ್ಭಿಣಿಯರಾದ ಸ್ತ್ರೀಯರು ಅದನ್ನು ಶ್ರವಣ ಮಾಡಿದರೆ ಅಂಥ ಶ್ರೇಷ್ಠ ಮಕ್ಕಳನ್ನು ಅವರು ಪಡ್ಕೊಳ್ತಾರೆ. ಭರತ, ಲಕ್ಷ್ಮಣ, ಶತ್ರುಘ್ನ, ರಾಮನಂಥ ಮಹಾತ್ಮರಾದ ಮಕ್ಕಳನ್ನು ಪಡ್ಕೊಳ್ತಾರೆ. ಮಕ್ಕಳನ್ನಷ್ಟೇ ಅಲ್ಲ, ಮೊಮ್ಮಕ್ಕಳನ್ನ, ಮರಿಮಕ್ಕಳನ್ನು ಪಡೆದುಕೊಂಡು ಸರ್ವಕಾಲದಲ್ಲಿಯೂ ಆನಂದದಿಂದ ಅವರು ಜೀವನವನ್ನು ಮಾಡ್ತಾರೆ. ಸರ್ವಂ ಅಕ್ಲಿಷ್ಟ ಕರ್ಮಣ, ರಾಮನಿಗೆ ಅಕ್ಲಿಷ್ಟ ಕರ್ಮ
ರಾಮನಿಗೆ ಅಕ್ಲಿಷ್ಟ ಕರ್ಮ ಅಂತ ಒಂದು ಬಿರುದಿದೆ. ಯಾವುದೇ ಕರ್ಮವನ್ನು ಆತ ಯಾವುದೇ ಸಮಸ್ಯೆ ಇಲ್ಲದೆ, ಯಾವುದೇ ತೊಂದರೆ ಇಲ್ಲದೆ ಮಾಡುವವನು ಅಂತದಕ್ಕೆ ಅರ್ಥ. ಅಂಥ ರಾಮನ ಕಥೆಯನ್ನು ಶ್ರವಣ ಮಾಡುವವರು ಯಾರಿರ್ತಾರಲ್ಲ ಅವರು ಅಂಥ ಮನುಷ್ಯರು ದೀರ್ಘವಾದ ಆಯುಷ್ಯವನ್ನು ಪಡ್ಕೊಳ್ತಾರೆ. ವಾಲ್ಮೀಕಿಗಳು ರಚನೆ ಮಾಡಿದ ಈ ಕಾವ್ಯವನ್ನು ಯಾರು ಶ್ರದ್ಧೆಯಿಂದಾಗಿ ಶ್ರವಣ ಮಾಡ್ತಾನೋ, ಕ್ರೋಧವನ್ನು ಗೆದ್ದು ಶ್ರವಣ ಮಾಡಬೇಕು, ಆತ ದೊಡ್ಡ ದೊಡ್ಡ ಸಂಕಟಗಳಿಂದ ಪಾರಾಗ್ತಾನೆ. ಯಾರು ಈ ಕಾವ್ಯವನ್ನು ಶ್ರವಣ ಮಾಡ್ತಾರೋ ಅವರು ಮತ್ತೊಂದು ಫಲವನ್ನು ಏನು ಪಡ್ಕೊಳ್ತಾರೆ ಅಂತಂದ್ರೆ, ಪ್ರವಾಸವನ್ನು ಸುಖವಾಗಿ ಮುಗಿಸಿಕೊಂಡು ಬಂದು ತಮ್ಮ ಬಂಧು ಬಾಂಧವರ ಜೊತೆ ಮೇಲನವನ್ನು ಹೊಂದುತ್ತಾರೆ. ದೂರ ಪ್ರದೇಶದಲ್ಲಿದ್ದವರು ಬಂಧು ಬಾಂಧವರ ಜೊತೆ ಬಂದು ಸೇರಬೇಕು, ಅವರ ಜೊತೆ ವಾಸ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟವರು ಅಥವಾ ಕಾರಣಾಂತರದಿಂದ ಪ್ರವಾಸಕ್ಕೆ ಹೋದವರು ಅವರೆಲ್ಲ ರಾಮನ ಕರುಣೆಯಿಂದ ಬಂಧು ಬಾಂಧವರ ಜೊತೆ ಆನಂದದಿಂದ ಬದುಕ್ತಾರೆ ಮತ್ತು ಸಕಲ ವಾಂಛಿತಗಳನ್ನು ಅವ್ರು ಪಡ್ಕೊಳ್ತಾರೆ. ಶ್ರವಣೇನ ಸುರಾಸ್ತರ್ವೇ ಪ್ರಿಯಂತೆ ಶೃಣ್ವತಾಂ ವಿನಾಯಕಾಶ್ಚ ಶಾಮ್ಯಂತಿ ಗೃಹೇ ತಿಷ್ಠಂತಿ ಯಸ್ಯ ವೈ. ಇದನ್ನು ಶ್ರವಣ ಮಾಡೋದರಿಂದ ದೇವತೆಗಳು ಆ ಶ್ರವಣ ಮಾಡುವ ವ್ಯಕ್ತಿಗಳು ಅವರ ವಿಷಯದಲ್ಲಿ ಪ್ರಸನ್ನರಾಗ್ತಾರೆ. ಗ್ರಹಗಳು ವಿಘ್ನಕಾರಿಗಳಾದಂಥ ಗ್ರಹಗಳು, ವಿನಾಯಕಗಳು ಅಂತಂದ್ರೆ ಗಣಪತಿ ಅಂತ ಅರ್ಥ ಅಲ್ಲ, ವಿಘ್ನ ಮಾಡುವಂಥ ಗ್ರಹಗಳು. ಆ ಗ್ರಹಗಳು ಧೂಮಕೇತುಗಳು ಮೊದಲಾದವುಗಳೆಲ್ಲ ಏನಾದರೂ ತೊಂದರೆ ಕೊಡ್ತಿದ್ರೆ ಅವು ಎಲ್ಲ ಥರದ ಶಾಂತಿಯನ್ನ ಹೊಂದುತ್ತವೆ. ರಾಜರು ಭೂಮಿಯನ್ನ ಗೆಲ್ಲುತ್ತಾರೆ. ಪ್ರವಾಸಿ ಕ್ಷೇಮದಿಂದ ಹಿಂತಿರುಗುತ್ತಾನೆ ಅಂತ ಮತ್ತೊಂದು ಮಾತು. ಇದು ಈ ಪ್ರವಾಸಿ ಅಂತ ಅನ್ನೋದಕ್ಕೆ ಸುಮ್ಮನೆ ಎಲ್ಲ ದೂರಿಗೆ ಹೋದವರು ಮತ್ತೆ ತಿರುಗಿ ಬರ್ತಾರೆ ಅಂತ ಅರ್ಥ ಮಾಡಿದೆ. ಮನುಷ್ಯ ಆತ್ಮ ಏನಿದ್ದಾನಲ್ಲ, ಈ ಆತ್ಮ ಈತ ಪ್ರವಾಸ ಮಾಡ್ತಿದ್ದಾನೆ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ. ಇದೇ ಈತನ ಪ್ರವಾಸ, ಸುದೀರ್ಘವಾದ ಪ್ರವಾಸ ಈತ ತನ್ನ ಪ್ರವಾಸ ಮುಗಿಸಿ ತನ್ನ ಮನೆಗೆ, ಇಲ್ಲಿರುವುದು ಸುಮ್ಮನೆ ಅಲ್ಲಿರುವುದು ನಮ್ಮ ಮನೆ ಅಂತ ಏನು ಹೇಳ್ತಾರೆ, ಅಂತ ತನ್ನ ಮೂಲ ನೆಲೆ ಆದಂತಹ ಭಗವಂತನ ಸ್ಥಾನಕ್ಕೆ ಆತ ತಲುಪ್ತಾನೆ. ಸಂತಾನ ಅಪೇಕ್ಷೆಗಳಾದಂಥ ಸ್ತ್ರೀಯರು ಸುಪುತ್ರಿಯರನ್ನ ಯಾರಿಗೆ ಹೆಣ್ಣು ಮಕ್ಕಳಿದ್ದು ಅವರು ಗಂಡು ಮಕ್ಕಳನ್ನು ಅಪೇಕ್ಷೆ ಪಡ್ತಾರೋ ಅಂಥವರು ಗಂಡು ಮಕ್ಕಳನ್ನು ಪಡ್ಕೊಳ್ತಾರೆ. ಗಂಡು ಮಕ್ಕಳಿದ್ದವರು ಹೆಣ್ಣು ಮಕ್ಕಳನ್ನು ಅಪೇಕ್ಷೆ ಪಡುವವರು ಹೆಣ್ಣು ಮಕ್ಕಳನ್ನು ಪಡ್ಕೊಳ್ತಾರೆ. ಸುಪುತ್ರರನ್ನು ಅಂತಿದೆ. ಸುಪುತ್ರರನ್ನು ಅಂತ ಅನ್ನೋದಕ್ಕೆ ಯಾವಾಗಲೂ ಹೀಗೆ ವ್ಯಾಖ್ಯಾನ ಮಾಡೋದು ಉಚಿತ ಅಂತ ನನಗೆ ಭಾವನೆ. ಪುತ್ರರು ಅಂತ ಬಹುವಚನದಲ್ಲಿದೆಯಲ್ಲ, ಆ ಪುತ್ರರು ಅನ್ನುವಂಥ ಬಹುವಚನದ ಸಂಸ್ಕೃತಿ ಶಬ್ದಕ್ಕೆ ಪುತ್ರಾಶ್ಚ ಪುತ್ರ್ಯಾಶ್ಚ, ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಎರಡನ್ನೂ ದ್ವಂದ್ವ ಸಮಾಸ ಮಾಡಿದರೆ ಅದು ಕೊನೆಗೆ ಪುತ್ರಿ ಅಂತ ಅನ್ನೋದು ಅಲ್ಲಿ ಲೋಪ ಹೊಂದಿ ಗಂಡು ವಾಚಕ ಶಬ್ದ ಏನಿದೆ ಅದೊಂದು ಮಾತ್ರ ಉಳ್ಕೋತದೆ. ಅದು ಸಂಸ್ಕೃತದ ನಿಯಮ. ಅದು ನರಾಶ್ಚ ನಾರಿಯಶ್ಚ, ಹೆಂಗಸರು ಮತ್ತು ಗಂಡಸರು ಇವೆರಡನ್ನೂ ದ್ವಂದ್ವ ಸಮಾಸ ಮಾಡಿದರೆ ಅದು ಹೋಗಿ ಬರೇ ನರಾಹ ಅಂತ ಉಳಿತದಂತೆ. ಮಾತಾಚ ಪಿತಾಚ ಪಿತರವು ಅಂತ, ತಾಯಿ ಮತ್ತು ತಂದೆ ಇವರಿಬ್ಬರನ್ನು ಸೇರಿಸಿದ್ರೆ ಉಳಿಯೋದು ಪಿತರವು ಅಂತ ಮಾತ್ರ ಉಳಿತು ದ್ವಿವಚನದಲ್ಲಿ. ಅದರಂತೆ ಪುತ್ರಿಯರು ಮತ್ತು ಪುತ್ರರನ್ನ, ನಿಮಗೆ ಪುತ್ರಿಯರು ಬೇಕಾಗಿದ್ರೆ ಪುತ್ರಿಯರು, ಪುತ್ರರು ಬೇಕಾಗಿದ್ರೆ ಪುತ್ರರು ಅಂತ ದ್ವಂದ್ವ ಸಮಾಸ ಮಾಡಿ ಅರ್ಥ ಮಾಡ್ಕೊಳ್ಳೋದು ಉಚಿತ ಅಂತ ಕಾಣಿಸ್ತದೆ. ಏನೂ ಆಗದೇ ಇದ್ರೆ, ಬಹಳ ಶ್ರವಣ ಮಾಡ್ಲಿಕ್ಕೆ ಇದನ್ನಾಗದೇ ಇದ್ರೆ ಪೂಜೆಯಂಶ, ಆ ಗ್ರಂಥವನ್ನಿಟ್ಟು ಅದಕ್ಕೆ ಪೂಜೆ ಆದರೂ ಮಾಡಿ. ಗ್ರಂಥವನ್ನು ಯಾಕೆ ಲೈಬ್ರರಿನ ತೊಗೊಂಡು ಬಂದ್ರಿ, ಯಾಕೆ ಅದನ್ನು ಕೊಂಡ್ಕೊಂಡು ಬಂದ್ರಿ, ಅದನ್ನು ಶ್ರವಣ ಮಾಡದೇ ಇದ್ರೆ ಅದ್ರಲ್ಲಿ ಪೂಜೆ ಮಾಡ್ತೀರಾ ಅಂತ ನಿಮ್ಮನ್ನು ಯಾರಾದರೂ ಮೂದಲಿಸಿದ್ರೂ ತೊಂದರೆ ಇಲ್ಲ. ಅದನ್ನಿಟ್ಟು ಪೂಜೆ ಅವರು ಮಾಡಿ ಆ ಗ್ರಂಥವನ್ನು ಮನೆಯಲ್ಲಿಡಿ. ಆದರೆ ರಾಮಾಯಣ ಮಹಾಭಾರತ ಗ್ರಂಥಗಳನ್ನು ಮನೆಯಲ್ಲಿ ಶ್ರವಣ ಮಾಡಬಾರ್ದು, ಅದರಿಂದ ಕೋಲಾಹಲ ಆದಿತ್ತು ಅಂತ ಹೇಳೋರೇನಿದ್ದಾರೆ ಅವ್ರ ಮಾತನ್ನು ಮಾತ್ರ ನಂಬಬೇಡಿ. ಮನೆಯಲ್ಲಿಟ್ಟು ಅದನ್ನು ಪೂಜೆ ಆದರೂ ಮಾಡಿರಿ ಕೊನೆ ಪಕ್ಷ. ಪೂಜೆಯಂಶ ಪಠಂಶ್ಚ, ಪೂಜೆ ಮಾಡಿ, ಸಾಧ್ಯ ಆದರೆ ಪಠಣ ಮಾಡಿ, ಸಾಧ್ಯ ಆದರೆ ವಿದ್ವಾಂಸರ ಮೂಲಕ ಅದನ್ನು ಶ್ರವಣ ಮಾಡಿ. ಸರ್ವ ಪಾಪ ಪ್ರಮುಚ್ಯೇತ, ಎಲ್ಲ ರೀತಿಯಾದ ಪಾಪಗಳನ್ನು ಆ ಮನುಷ್ಯ ಕಳ್ಕೊಳ್ತಾನೆ, ದೀರ್ಘಾಯುಷ್ಯವನ್ನ ಹೊಂದುತ್ತಾನೆ. ಪ್ರಣಮ್ಯ ಶಿರಸಾ ನಿತ್ಯಂ ಶ್ರೋತವ್ಯಂ ಕ್ಷತ್ರಿಯ ದ್ವಿಜಾತ್, ಕ್ಷತ್ರಿಯನಾದವನು ಪ್ರತಿನಿತ್ಯವೂ ತಲೆಬಾಗಿ ಬ್ರಾಹ್ಮಣನಿಗೆ ಅದನ್ನು ನಮಸ್ಕರಿಸಿ ಆತನ ಮೂಲಕ ರಾಮಾಯಣದ ಕಥೆಯನ್ನು ಶ್ರವಣ ಮಾಡಬೇಕು. ಐಶ್ವರ್ಯವನ್ನು ಮಕ್ಕಳನ್ನು ಆತ ಪಡ್ಕೊಳ್ತಾನೆ, ಅದರಲ್ಲಿ ಸಂದೇಹವಿಲ್ಲ. ಅನುದಿನವೂ ಈ ರಾಮಾಯಣವನ್ನು ಸಮಗ್ರವಾಗಿ ಕೇಳಬೇಕಂತೆ. ರಾಮಾಯಣಮಿದಂ ಕೃತ್ನಂ ಶೃಣ್ವತಃ ಪಠತಃ ಸದಾ. ದಿನನಿತ್ಯ ರಾಮಾಯಣವನ್ನು ಸಂಪೂರ್ಣವಾಗಿ ಶ್ರವಣ ಮಾಡೋದು ಹೇಗೆ? ಸಂಪೂರ್ಣವಾಗಿ ಶ್ರವಣ ಮಾಡಲಿಕ್ಕೆ ತಿಂಗಳುಗಳು ವರ್ಷಗಳೇ ಸಾಲವು. ಹಾಗಾಗಿ ದಿನನಿತ್ಯ ಶ್ರವಣ ಮಾಡೋದು ಹೇಗೆ ಅಂತಂದರೆ
ರಾಮಾಯಣದ ಏಕಶ್ಲೋಕಿ ರಾಮಾಯಣ ಮೊದಲಾದ ರಾಮಾಯಣಗಳಿವೆಯಲ್ಲ, ಏಕಶ್ಲೋಕಿ ರಾಮಾಯಣ, ಏಕಶ್ಲೋಕಿ ಭಾಗವತ, ಏಕಶ್ಲೋಕಿ ಮಹಾಭಾರತ ಮೊದಲಾದ ಶ್ಲೋಕಗಳು, ಅದನ್ನಾದರೂ ದಿನನಿತ್ಯ ಪಾರಾಯಣ ಮಾಡಬೇಕು. ಆ ಮೂಲಕ ರಾಮನ ಕಥೆಯನ್ನು ದಿನನಿತ್ಯ ನೆನಪು ಮಾಡ್ಕೊಳ್ಬೇಕು. ಅವನು ಹಾಗೆ ರಾಮಾಯಣನ ಕಥೆಯನ್ನು ಶ್ರವಣ ಮಾಡುವವನು ವಿಷ್ಣು ಸ್ವರೂಪನಾದಂಥ ಭಗವಂತನ ಪ್ರೀತಿಗೆ ಪಾತ್ರನಾಗ್ತಾನೆ. ಆದಿದೇವನಾದಂಥ ಮಹಾಬಾಹುವಾದ ರಾಮನು ಸ್ವಯಂ ಶ್ರೀನಾರಾಯಣನ ಅವತಾರ, ಲಕ್ಷ್ಮಣನನ್ನ ಆದಿಶೇಷನ ಅವತಾರ ಅಂತ ಹೇಳ್ತಾರೆ. ಲವಕುಶರು ಈ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಶ್ರೋತ್ರಗಳೇ ಅಂತ ಲವಕುಶರು ಶ್ರೋತ್ರಗಳನ್ನು ಉದ್ದೇಶಿಸಿ ಸಂಬೋಧನೆ ಮಾಡಿದರು. ನಿಮಗೆ ಕಲ್ಯಾಣವಾಗಲಿ, ಭದ್ರಮಸ್ತುವಃ, ನಿಮಗೆಲ್ಲ ರೀತಿಯಾದ ಕಲ್ಯಾಣವಾಗಲಿ. ಈ ಹಿಂದೆ ಈ ಕಥೆ ಎಲ್ಲ ನಡೆದು ಹೋಗಿದೆ, ಅದನ್ನು ವಾಲ್ಮೀಕಿಗಳು ರಚನೆ ಮಾಡಿದರು, ನಾವು ಅದನ್ನು ಪಠನ ಮಾಡಿದ್ವಿ. ಪ್ರವ್ಯಾಹರತ ವಿಸ್ರಬ್ಧಂ ಬಲಂ ವಿಷ್ಣೋ ಪ್ರವೃದ್ಧತಾಂ, ನಿಮ್ಮಲ್ಲಿ ವೈಷ್ಣವ ಶಕ್ತಿ ಅಂತಂದ್ರೆ ಪರಮಾತ್ಮ ಶಕ್ತಿ ಅಂತ ಅರ್ಥ. ಅದಕ್ಕೆ ನಿರ್ದಿಷ್ಟವಾಗಿ ವೈಷ್ಣವ ಶಕ್ತಿ ಅಂತಂದ್ರೆ ವಿಷ್ಣು ಅಂತಂದ್ರೆ ಪರಮಾತ್ಮ ಭಗವಂತ, ಆತನ ಶಕ್ತಿ ಅಂತ ಅರ್ಥ. ಅದು ನಿಮ್ಮಲ್ಲಿ ವರ್ಧಿಸಲಿ. ಅದೇನು ವೈಷ್ಣವ ಶಕ್ತಿ ಅಂತಂದ್ರೆ ಎರಡು ರೀತಿಯಾದ ಸಂಪತ್ತುಗಳು. ಭಗವದ್ಗೀತಾ 16ನೇ ಅಧ್ಯಾಯ ಇದ್ದಿರ್ಬೇಕು, ಅದು ನನಗೆ ಸ್ಪಷ್ಟವಾಗಿ ನೆನಪು ಬರ್ತಿಲ್ಲ. ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತು ಅಂತ ಎರಡು ರೀತಿಯಾದ ಸಂಪತ್ತುಗಳು. ಆಸುರಿ ಸಂಪತ್ತನ್ನು ಪಡ್ಕೊಂಡವನು ನಿದ್ರೆ, ಮೋಹ, ಆಲಸ್ಯ, ಅಜ್ಞಾನ ಇದರಲ್ಲಿ ಮುಳುಗಿರ್ತಾನೆ, ಅಲ್ಲೇ ತೇಲ್ತಿರ್ತಾನೆ ಆತ. ದೈವಿ ಸಂಪತ್ತನ್ನು ಪಡ್ಕೊಂಡವನು ಸದ್ಗುಣಗಳನ್ನು ಪಡೆದುಕೊಂಡು ಆ ಮಾರ್ಗದಲ್ಲಿ ಮುನ್ನಡೆದು ಭಗವಂತನ ಪ್ರಾಪ್ತಿಗಾಗಿ ಹಂಬಲಿಸ್ತಿರ್ತಾನೆ. ಮಾಶುಚ ಸಂಪದಂ ದೈವಿ ಅಭಿಜಾತೋಸಿ ಪಾಂಡವ ಅಂತ ಭಗವಂತ ಅರ್ಜುನನನ್ನು ನೆಪ ಮಾಡಿಕೊಂಡು ಜೀವಕೋಟಿಗೆ ನೀಡಿದ ಸಂದೇಶ. ನೀನು ನನ್ನ ಕಡೆ ಉಪದೇಶಕ್ಕಾಗಿ ಏನು ಇವತ್ತು ಬಂದಿದ್ದೀಯಲ್ಲ, ನೀನು ದೈವಿ ಸಂಪತ್ತನ್ನು ಪಡೆದುಕೊಂಡೇ ಹುಟ್ಟಿದ್ದಿ, ಹಾಗಾಗಿ ಏನೂ ದುಃಖ ಪಡಬೇಡ. ದೈವಿ ಸಂಪತ್ತನ್ನು ಪಡೆದುಕೊಂಡು ಹುಟ್ಟಿದ್ದಿ, ಜಗತ್ತಿನಲ್ಲಿ ನನ್ನ ಮೂಲಕ ಉಪದೇಶ ಪಡ್ಕೊಂಡಿದ್ದಿ, ಉದ್ಧಾರ ಆಗ್ತಿ. ಅದರಿಂದಾಗಿ ಮಾಸಿಕ ದುಃಖ ಪಡಬೇಡ ಅಂತ ಕೃಷ್ಣ ಅರ್ಜುನನಿಗೆ ಆ ಮೂಲಕವಾಗಿ ಜೀವಜಾಲಕ್ಕೆ ಕೊಟ್ಟ ಉಪದೇಶ ಅದು. ಆ ದೈವಿ ಸಂಪತ್ತೇ ವೈಷ್ಣವ ಬಲ, ನಿಜವಾದ ಸಂಪತ್ತೇ ಅದು. ದೇವಾಸ್ತು ಸರ್ವೇ ತುಷ್ಯಂತಿ ಗ್ರಹಣ ಶ್ರವಣಾಸ್ತಥಾ, ಇದನ್ನು ನೀವು ಗ್ರಹಣ ಮಾಡಿದ್ರಿಂದ ಮತ್ತು ಶ್ರವಣ ಮಾಡಿದ್ರಿಂದ, ಗ್ರಹಣ ಮಾಡೋದು ಅಂದ್ರೆ ಅದನ್ನು ನೆನಪು ಮೇಲೆ ಇಟ್ಕೊಳ್ಳೋದು ಅಂತ ಹೇಳ್ತಾರೆ. ಹೃದಯದಲ್ಲಿ ಧಾರಣೆ ಮಾಡೋದು ಅಂತ ಹೇಳ್ತಾರೆ. ಹೃದಯದಲ್ಲಿ ಧಾರಣೆ ಮಾಡೋದು ಅಂದ್ರೆ ರಾಮಾಯಣದ ಮೌಲ್ಯಗಳೇನಿವೆ, ತ್ಯಾಗ, ಸತ್ಯ ಮೊದಲಾದ ಮೌಲ್ಯಗಳು, ಅವುಗಳನ್ನು ಮನವರಿಕೆ ಮಾಡ್ಕೊಳ್ಳೋದು, ಅದನ್ನು ಜೀವನದಲ್ಲಿ ಆಚರಣೆಗೆ ತರೋದು ಅಂತ ಅರ್ಥ. ಕೇವಲ ಶ್ರವಣ ಮಾಡೋದಕ್ಕಿಂತ ಅದನ್ನು ಜೀವನದಲ್ಲಿ ಆಚರಣೆಗೆ ತರೋದ್ರಿಂದ ದೇವತೆಗಳು ಸಂತುಷ್ಟರಾಗ್ತಾರೆ, ಪಿತೃದೇವತೆಗಳು ತೃಪ್ತರಾಗ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ರಾಮಾಯಣ ಶ್ರವಣ ತೃಪ್ಯಂತಿ ಪಿತರಸ್ಥಥ. ಶ್ರಾದ್ದದಲ್ಲಿ ನಿರ್ದಿಷ್ಟವಾಗಿ ರಾಮಾಯಣವನ್ನು ಪಠನ ಮಾಡೋದು ಇದೆಯೋ ಇಲ್ಲೋ ನನಗೆ ನೆನಪಿಲ್ಲ. ಕಾಟಕೋಪನಿಷತ್ತು ಮೊದಲಾದ ಉಪನಿಷತ್ತುಗಳು, ಹರಿವಂಶದ ಕೆಲವು ಭಾಗ, ಇದನ್ನೆಲ್ಲ ಶ್ರಾದ್ದ ನಡೆದಾಗ ಪಾರಾಯಣ ಮಾಡಿಸ್ಬೇಕು ಅಂತಿದೆ. ರಾಮಾಯಣವನ್ನು ಪಾರಾಯಣ ಮಾಡಿಸ್ತಾರೋ ಇಲ್ಲೋ, ಆ ಪಟ್ಟಿಯಲ್ಲಿ ರಾಮಾಯಣ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಂತೂ ಇದನ್ನು ಶ್ರವಣ ಮಾಡಿದರೆ ಶ್ರವಣ ಮಾಡಿಸುವವನ, ಶ್ರವಣ ಮಾಡಿದವರ ಪಿತೃಗಳೆಲ್ಲ ತೃಪ್ತರಾಗ್ತಾರೆ. ಏನಿಲ್ಲದೆ ಇದನ್ನು ಬರೀರಿ, ರಾಮಾಯಣವನ್ನು ಬರೆಯಿರಿ. ಭಕ್ತ್ಯಾ ರಾಮಸ್ಯ ಏತಿ ಮಾಂ ಸಂಹಿತಾಂ ಋಷಿಣಾ ಕೃತಾಂ ಲೇಖಯಂತಿ, ಬರೀತಾರೆ ಮತ್ತು ಬರೆಸ್ತಾರೆ. ಅವರು ಸ್ವರ್ಗದಲ್ಲಿ ವಾಸ ಪಡ್ಕೊಳ್ತಾರೆ. ಅದಕ್ಕಾಗಿ ಮನುಷ್ಯ ಏನು ಮಾಡಬೇಕು ಅಂತಂದ್ರೆ, ನಾವೆಲ್ಲ ಓದಿ ಬರೆದವ್ರೆ, ನಾವು ಬರೇ ಶ್ರೀರಾಮ ಅಂತ ಇಷ್ಟೇ ಬರ್ಕೊಳ್ತಾ ಹೋದರೆ ರಾಮಾಯಣದ ಗ್ರಂಥಗಳು ಇವತ್ತು ಸಂಸ್ಕೃತ ಲಿಪಿಯಲ್ಲಿ ಅಲ್ಲದೆ ಕನ್ನಡದ ಲಿಪಿಯಲ್ಲೂ ಕೂಡ ಉಪಲಬ್ಧ ಇವೆ. ಹಾಗಾಗಿ ಕನ್ನಡದ ಲಿಪಿಯಲ್ಲಿ ಆದರೂ ಶ್ಲೋಕಗಳನ್ನು ಬರಿತಾ ಹೋಗ್ಬೇಕು. ಶ್ಲೋಕಗಳನ್ನು ಬರಲಿಕ್ಕೆ ಏನು ಕಷ್ಟ ಇಲ್ಲ. ಕೇವಲ ಶ್ರೀರಾಮ ಅಂತ ಬರೆದ್ರು ಪುಣ್ಯ ಇದೆ, ಪುಣ್ಯ ಇಲ್ಲ ಅಂತಲ್ಲ. ಆ ಶ್ರೀರಾಮ ಅನ್ನೋದರ ಅರ್ಥ ವಿವರಣೆ ಇದೆ ಈ ಶ್ಲೋಕಗಳು. ಅದಕ್ಕಾಗಿ ಈ ರಾಮಾಯಣದ ಲೇಖನವನ್ನು ಮಾಡಬೇಕು. 24,000 ಶ್ಲೋಕಗಳು ವಾಲ್ಮೀಕಿ ರಾಮಾಯಣ ಇವತ್ತು ನಮಗೆ ಉಪಲಬ್ಧ ಇದೆ. ಅದೊಂದು ವೇಳೆ ಆಗದೇ ಇದ್ರೆ ಸಂಕ್ಷಿಪ್ತ ರಾಮಾಯಣ ಅಂತ ಮತ್ತೊಂದಿದೆ, ಅದು ಈ ವಾಲ್ಮೀಕಿಗಳ ರಾಮಾಯಣವೇ. ಈ ವಾಲ್ಮೀಕಿಗಳು 24,000 ಶ್ಲೋಕಗಳ ರಾಮಾಯಣ ಏನಿದೆ, ಇದನ್ನೇ ಇತ್ತೀಚೆಗೆ ಯಾರೋ ಒಬ್ಬರು ಸಂಕ್ಷಿಪ್ತ ರಾಮಾಯಣ ಅಂತ ಒಂದು ಸಂಗ್ರಹ ಮಾಡಿದೆ. ಒಂದಿಷ್ಟು ವರ್ಣನೆಯ ಭಾಗಗಳನ್ನು ತೆಗೆದು ಇಂಥವು 11 ಪುಸ್ತಕಗಳಿದ್ದರೆ ಇಂಥದ್ದು ಒಂದೇ ಪುಸ್ತಕ ಮಾಡಿ ಅದನ್ನು ಯಾರೋ ಒಬ್ಬರು ಪುಣ್ಯಾತ್ಮನ ಸಂಗ್ರಹ ಮಾಡಿದ್ದಾರೆ. ಅಂಥದ್ದು ಅದನ್ನು ಬರೀಬಹುದು. ಏನೂ ಇಲ್ಲದೇ ಇದ್ರೆ ತಾತ್ಪರ್ಯ ನಿರ್ಣಯ ಆಚಾರ್ಯ ಗ್ರಂಥ ರಚನೆ ಮಾಡಿದ್ದಾರೆ 8 ಅಧ್ಯಾಯಗಳಲ್ಲಿ, 8-9 ಅಧ್ಯಾಯಗಳಲ್ಲಿ. ಅಂಥದ್ದನ್ನಾದ್ರೂ ಬರೆಯಬಹುದು. ಕೇವಲ ಶ್ರೀರಾಮ ಅಂತ ಬರೆಯೋ ಬದಲು ಇದನ್ನು ಬರೀರಿ ಅಂತ ಇನ್ನೊಬ್ಬರಿಗೆ ಶಿಫಾರಸು ಮಾಡೋದು ಒಳ್ಳೆಯದು. ಈ ಕಾವ್ಯದ ಅರ್ಥ ಏನಿದೆಯಲ್ಲ,
ಇದು ಶುಭಂ ಮಹಾರ್ಥಂ, ಶುಭಕರವಾದಂಥ ಮಂಗಳಕರವಾದಂತಹ ಗಂಭೀರವಾದ ಅರ್ಥಗಳಿಂದ ಕೂಡಿದ್ದಿದ್ದು. ಎಷ್ಟು ಸರಳವೋ ಅಷ್ಟೇ ಕ್ಲಿಷ್ಟ. ಸರಳವಾಗಿ ಒಂದೊಂದು ಅರ್ಥವನ್ನು ಪಂಡಿತರು ಅಂತ ಅನ್ಸ್ಕೊಂಡವ್ರು ಹೇಳ್ಬೋದು, ಕೇಳ್ತೀವಿ ಅಂತ ಅನ್ಸ್ಕೊಂಡವ್ರು ಕೇಳ್ಬೋದು. ಅದರ ದಿವ್ಯಾರ್ಥಗಳನ್ನು ಒಳಗೆ ಇಳಿದು ಮಹಾತ್ಮರಾದವರು ಜ್ಞಾನಿಗಳಾದವರು ಹೆಕ್ಕಿ ತೆಗೆದರೆ ಅವರೇ ಅದಕ್ಕೆ ಯೋಗ್ಯರು. ಈ ಗಂಭೀರ ಅರ್ಥದಿಂದ ಮಂಗಳಕರವಾದ ಅರ್ಥದಿಂದ ಕೂಡಿದ ಈ ಕಾವ್ಯವನ್ನು ಶ್ರವಣ ಮಾಡುವವರು ಕುಟುಂಬದ ವೃದ್ಧಿಯನ್ನು ಪಡ್ಕೊಳ್ತಾರೆ. ಕುಟುಂಬದ ವೃದ್ಧಿ ಅಂತ ಅಷ್ಟೇ ಇದೆ. ವೃದ್ಧಿ ಅಂತಂದ್ರೆ ಅದು ವಿವಾಹದಿಂದ ಆರಂಭಿಸಿ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅಂತ ಎಲ್ಲದೂ ಈ ವೃದ್ಧಿನೇ ಇದೆ. ಅದನ್ನು ಒಂದೇ ಶಬ್ದದಿಂದ ವೃದ್ಧಿ ಅಂತ ಕವಿ ಹೇಳಿದ್ದಾರೆ ಅಷ್ಟೇ. ಧನಧಾನ್ಯ ಸಮೃದ್ಧಿಯನ್ನು ಪಡ್ಕೊಳ್ತಾರೆ. ಸ್ತ್ರೀಯಶ್ಚ ಮುಖ್ಯಾಹ ಸುಖಮುತ್ತಮಂ ತತ್, ಸುಂದರರಾದಂತಹ ಶುಭಗುಣ ಸಂಪನ್ನರಾದ ಸ್ತ್ರೀಯರನ್ನ ಪತ್ನಿಯರನ್ನಾಗಿ ಪಡ್ಕೊಳ್ತಾರೆ. ಭೂಮಂಡಲದಲ್ಲಿ ಇದ್ದವರು ಎಲ್ಲ ರೀತಿಯಾದಂತಹ ಮಂಗಳವನ್ನ ಒಟ್ಟಾರೆಯಾಗಿ ಪಡ್ಕೊಳ್ತಾರೆ. ಆಯುಷ್ಯಂ ಆರೋಗ್ಯಕರಂ ಯಶಸ್ಸಂ, ಆಯುಷ್ಯವನ್ನು ಕೊಡಬಲ್ಲದು ಇದು, ಆರೋಗ್ಯ ಯಶಸ್ಸನ್ನು ಕೊಡಬಲ್ಲದು. ಸೌಭ್ರಾತೃಕಂ, ಎಲ್ಲದಕ್ಕಿಂತ ಹೆಚ್ಚಾಗಿ ಭ್ರಾತೃ ಪ್ರೇಮಗಳನ್ನು ಹೆಚ್ಚಿಸಬಲ್ಲದು. ಇದು ಈ ಕಾವ್ಯದ ಮುಖ್ಯವಾದ ಅರ್ಥ. ಎಲ್ಲ ಕಡೆ ಇವತ್ತು ನಮಗೆ ಒದಗಿರುವಂಥ ಸಂಕಟ ಏನಂತಂದ್ರೆ, ಬೆಳೀತಿದ್ದಂತೆ ಅಣ್ಣ ತಮ್ಮಂದಿರು, ಮುಂದೆ ಬೆಳೆದಂತೆ ಅವ್ರ ದಾಯಾದಿಗಳು. ಇದು ಕೃತಯುಗದಿಂದ ಆರಂಭಿಸಿ ಕಲಿಯುಗ ತನಕ ಎಲ್ಲ ಕಡೆ ಇದ್ದದ್ದೇ. ಕೌರವ ಪಾಂಡವರಿಂದ ಆರಂಭಿಸಿ ನಮ್ಮ ಕಡೆ ಇದು ಇದ್ದದ್ದೇ. ಅದಕ್ಕಾಗಿ ಅಣ್ಣ ತಮ್ಮಂದಿರ ನಡುವೆ ಯಾವುದಾದ್ರೂ ಭಿನ್ನಾಭಿಪ್ರಾಯ ಬೆಳೆದಿದ್ದರೆ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಅಣ್ಣ ತಮ್ಮಂದಿರ ಪತ್ನಿಯರ ನಡುವೆ ಯಾವುದಾದ್ರೂ ಭಿನ್ನಾಭಿಪ್ರಾಯ ಬೆಳೆದಿದ್ದರೆ ಅದು ಬೆಳೆಯುವ ಸಾಧ್ಯತೆ ಹೆಚ್ಚು. ಅಂಥದ್ದೆಲ್ಲ ಅಣ್ಣ ತಮ್ಮಂದಿರ ನಡುವೆ, ಅವರವರ ಪತ್ನಿಯರ ನಡುವೆ ಬೆಳೆದಿರುವಂಥ ಭಿನ್ನಾಭಿಪ್ರಾಯ ಎಲ್ಲ ತೊಲಗಿ ಭ್ರಾತೃ ಪ್ರೇಮ ಹೆಚ್ಚುತ್ತದೆ. ಯಾಕೆಂತಂದರೆ ಭರತ ಆ ಭ್ರಾತೃ ಪ್ರೇಮವನ್ನು ತೋರಿಸಿದ್ದ, ರಾಮನು ತೋರಿಸಿದ್ದ. ರಾಮ ಮತ್ತು ಭರತರ ನಡುವೆ ಬಲವಾದ ಸ್ಪರ್ಧೆ. ಸಾಮ್ರಾಜ್ಯವನ್ನು ಭರತನೇ ತಗೊಳ್ಳಿ ಅಂತ ರಾಮ ಹನುಮಂತನನ್ನು ಕಳಿಸೇ ಕೊಟ್ಟಿದ್ದ. ಒಂದು ವೇಳೆ ಭರತನಿಗೆ 14 ವರ್ಷ ರಾಜ್ಯ ಆಳಿ ಸಾಮ್ರಾಜ್ಯದಲ್ಲಿ ಏನಾದರೂ ಮೋಹ ಹುಟ್ಟಿದ್ರೆ ಅವನೇ ಆಳ್ಳಿ ಅಂತ ರಾಮ. ಅದಕ್ಕಾಗಿ ಹನುಮಂತನನ್ನು ಕೊಟ್ಟು ಕಳಿಸಿದ್ದ. ನೋಡು, ಭರತನಿಗೆ ಏನಾದರೂ ರಾಜ್ಯದ ಮೇಲೆ ಅಧಿಕಾರ ಹುಟ್ಟಿದೆಯೋ ಆತನನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದರೆ ಅವನಿಗೆ ಹುಟ್ಟಿದ ಮೋಹ ನಿನಗೆ ಗೊತ್ತಾಗ್ತದೆ ಅಂತ ಜಾಣ ನೀನು ಅಂತ ಹನುಮಂತನನ್ನೇ ಕೊಟ್ಟು ಕಳಿಸಿದ್ದ. ದುರ್ದೈವ ಏನಂತಂದ್ರೆ, ಆ ಸಂದರ್ಭದಲ್ಲಿ ಭರತ ಆನಂದ ರಾಮಾಯಣ ಮತ್ತು ತಾತ್ಪರ್ಯದಿಂದ ಹೇಳುವಂತೆ ರಾಮ ಇನ್ನೂ ಬರಲಿಲ್ಲ ಅಂತ ಬೆಂಕಿಗೆ ಹಾರ್ಲಿಕ್ಕೆ ನಿಂತಿದ್ದ. ಆ ಬೆಂಕಿಗೆ ಹಾರ್ಲಿಕ್ಕೆ ನಿಂತಿದ್ದು ರಾಮನಿಗೆ ಗೊತ್ತಿರಲಿಲ್ಲ. ಸರ್ವಜ್ಞನಾಥನಿಗೆ ಗೊತ್ತಿದ್ದರಿಂದ ಆ ಮಾತು ಬೇರೆ. ಇವನು ಭರತ ನನ್ನ ಸಲುವಾಗಿ ನಾನಿನ್ನೂ ಬರಲಿಲ್ಲ ಅನ್ನೋ ಸಲುವಾಗಿ ಬೆಂಕಿಗೆ ಹಾರ್ಲಿಕ್ಕೆ ನಿಂತಿದ್ದಾನೆ ಅನ್ನೋದನ್ನು ಗಮನಕ್ಕೆ ತಂದುಕೊಳ್ಳದೆ ಭರತನನ್ನು ಸಂದೇಹಿಸಿದ. ಭರತನಿಗೆ ಅದೊಂದು ವೇಳೆ ಗೊತ್ತಾಗಿದ್ರೆ, ನಾನು ಮೊನ್ನೆ 15 ದಿವಸ ಹೇಳಿದೆ, ಭರತನಿಗೆ ಒಂದು ವೇಳೆ ಗೊತ್ತಾಗಿದ್ರೆ ಮೊದಲನೇ ಸರಿ ಬೆಂಕಿಗೆ ಹಾರ್ಲಿಕ್ಕೆ ನಿಂತವನು ಹನುಮಂತ ಬಂದು ತಡೆದಾಗ ಬಿಟ್ಟ ಅದನ್ನ. ರಾಮನನ್ನು ಹೀಗೆ ಸಂದೇಹಿಸಿದ್ನಲ್ಲ ಅಂತ ಭರತನಿಗೆ ಏನಾದ್ರು ಗೊತ್ತಾಗಿದ್ರೆ, ಇನ್ನು ರಾಮ ಅಲ್ಲ ಅವನ ಅಪ್ಪ ಬಂದು ಹೇಳಿದ್ರು ಅದು ಬೆಂಕಿಗೆ ಹಾರುವನ್ನು ಬಿಡ್ತಿರ್ಲಿಲ್ಲ ಅಂತ ಶುದ್ಧವಾದ ಮನಸ್ಸು ಅವನು. ಭರತನೇ ಆಳ್ಳಿ ಅಂತ ರಾಮ ಅಂತಿದ್ದ. ರಾಮನೇ ಆಳ್ಳಿ, ನಿನ್ನದೇ ಸಾಮ್ರಾಜ್ಯ ಇದು, 10 ಪಟ್ಟು ಇದನ್ನು ವರ್ಧಿಸಿದ್ದೇನೆ ನಾನು, ನೋಡು. ಮೊದಲು ಬಂದವನು ಇದನ್ನು ಸ್ಟಾಕ್ ಚೆಕಿಂಗ್ ಮಾಡು, ಈ ಸಾಮ್ರಾಜ್ಯದ ಲೆಕ್ಕಪತ್ರ ಪರಿಶೀಲನೆ ಮಾಡುವಂತ ಭರತ ಹೇಳಿದ. ಆ ಮಾತನ್ನು ಕೇಳಿ ಅಲ್ಲಿ ಬಂದಿದ್ದಂಥ ದೇವತೆಗಳು ಮತ್ತು ರಾಕ್ಷಸ ಕಪಿಗಳೆಲ್ಲ ಆನಂದದಿಂದ ಕಣ್ಣೀರು ಸುರಿಸಿದ್ರು ಅಂತ ನಾವಲ್ಲಿ ನೋಡಿದ್ವಿ. ಇದು ಅಷ್ಟೇ ಅಲ್ಲದೆ ಲಕ್ಷ್ಮಣ ಭರತರ ನಡುವೆ ಮತ್ತೊಂದು ಸ್ಪರ್ಧೆ. ಲಕ್ಷ್ಮಣನಿಗೆ ನೀನು ಸಾಮ್ರಾಟ ಆಗುವಂತ ಲಕ್ಷ್ಮಣ ಆಗ್ಲಿಕ್ಕೆ ಒಪ್ಪಲಿಲ್ಲ, ಅದನ್ನು ಭರತನಿಗೆ ಒಪ್ಪಿಸಿದ. ಭರತನನ್ನು ಯುವರಾಜನನ್ನಾಗಿ ಮಾಡಿದ. ಇದು ವಾಲ್ಮೀಕಿ ರಾಮಾಯಣ ಹೇಳಿದಂತೆ. ಆನಂದ ರಾಮಾಯಣ ಹೇಳಿದಂತೆ ಲಕ್ಷ್ಮಣನನ್ನು ಒತ್ತಾಯಪೂರ್ವಕವಾಗಿ ಒಪ್ಪಿಸಿ ಆತನಿಗೆ ಪಟ್ಟಾಭಿಷೇಕ ಮಾಡಿದ ರಾಮ. ಇದು ಅವ್ರ ನಾಲ್ವರ ನಡುವೆ ಇರುವಂಥ ಸೌಭ್ರಾತೃತ್ವ ಅದನ್ನು ಹೆಚ್ಚಿಸ್ತದೆ ರಾಮಾಯಣದ ಶ್ರವಣ. ಉತ್ತಮವಾದ ವಿದ್ಯೆ, ಬುದ್ಧಿ ಇದನ್ನೆಲ್ಲ ಮನುಷ್ಯ ಪಡ್ಕೊಳ್ತಾನೆ. ಅದಕ್ಕಾಗಿ ನಿಯಮಪೂರ್ವಕವಾಗಿ ಈ ಮಹಾಕಾವ್ಯವನ್ನ ಎಲ್ಲರೂ ಶ್ರವಣ ಮಾಡಬೇಕು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 128ನೇ ಸರ್ಗ ಮುಕ್ತಾಯ ಆಗಿದೆ. ಯುದ್ಧಕಾಂಡ ಮುಕ್ತಾಯ ಆಗಿದೆ ಮತ್ತು 9ನೇ ಸಂಪುಟ ಕೂಡ ಮುಕ್ತಾಯ ಆಗಿದೆ. ಸತ್ಯ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಸ್ತಮಸ್ತ ಸುಖಿನೋ ಭವಂತು. ಪ್ರಜೆಗಳಿಗೆ ಕ್ಷೇಮವಾಗಲಿ. ಆಡಳಿತಗಾರರಾದವರು ರಾಮಲಕ್ಷ್ಮಣರನ್ನ, ಸುಗ್ರೀವ ವಿಭೀಷಣರನ್ನ ಮೇಲ್ಪಂಕ್ತಿಯನ್ನಾಗಿಟ್ಕೊಂಡು ಅಧಿಕಾರದ ದಾಹವನ್ನು ತೊರೆದು ಈ ಸಾಮ್ರಾಜ್ಯವನ್ನ, ತಮ್ಮ ರಾಜ್ಯವನ್ನ ಅವರು ಪರಿಪಾಲನೆ ಮಾಡಲಿ. ಗೋವುಗಳಿಗೆ ಮತ್ತು ಬ್ರಾಹ್ಮಣರಿಗೆ ಶುಭವಾಗಲಿ. ಇಲ್ಲಿ ತನಕ ಎಲ್ಲ ಕಡೆ ಗೋವು ಅಂದ್ರೆ ಆಕಳು, ಬ್ರಾಹ್ಮಣರು ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಅಂತ 4 ಜನ ಏನಿದ್ದಾರೆ. ಇವರಲ್ಲಿ ಮೊದಲನೇವರಾದ ಬ್ರಾಹ್ಮಣರು ಅಂತ ನಾನು ಅರ್ಥ ಹೇಳ್ತಿದ್ದೆ.
ಬ್ರಾಹ್ಮಣರು ಅಂತಂದ್ರೆ ಜ್ಞಾನಿಗಳು ಅಂತ ಅರ್ಥ ಹೇಳಬೇಕು, ಅದೆಲ್ಲದಕ್ಕಿಂತ ಮುಖ್ಯವಾದದ್ದು. ಗೋವು ಅಂತಂದ್ರೆ ಕೇವಲ ಆಕಳು ಅಂತ ಅರ್ಥ ಹೇಳಿದೆ. ಗೋವು ಅಂದ್ರೆ ಭಗವಂತನನ್ನ ಜೀವರಿಗೆ ತಿಳಿಸಿಕೊಡುವಂತಹ ವೇದಗಳು, ಶಾಸ್ತ್ರಗಳು, ವೇದಗಳು, ಮಹಾಭಾರತ, ರಾಮಾಯಣ, ಭಾಗವತ ಮೊದಲಾದ ಶಾಸ್ತ್ರಗಳು, ಅವನ್ನ ಗೋವು ಅಂತ ಅರ್ಥ ಮಾಡಿದರೆ ಅದು ಇನ್ನೂ ಹೆಚ್ಚು ಉತ್ಕೃಷ್ಟವಾದ ಅರ್ಥ ಅಂತ ಇತ್ತೀಚೆಗೆ ನನಗೂ ಕೂಡ ಅನಿಸ್ತು. ಸಂಸ್ಕೃತವನ್ನು ಓದಿದ್ದೇನೆ ಅಂತ ತಿಳ್ಕೊಂಡ ಮೇಲೆ ಎಷ್ಟೋ ವರ್ಷ ಆದಮೇಲೆ ಈಗ ಅನಿಸ್ತು. ಹಾಗಾಗಿ ಗೋವು ಅಂತಂದ್ರೆ ವೇದ, ಮಹಾಭಾರತ, ರಾಮಾಯಣ, ಭಾಗವತ ಆದ ಗ್ರಂಥಗಳು, ಅವುಗಳಿಗೆ ಮತ್ತು ಬ್ರಾಹ್ಮಣರಿಗೆ ಆ ವೇದಶಾಸ್ತ್ರಗಳನ್ನು ಅರಗಿಸಿಕೊಂಡು ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ಪ್ರಯತ್ನಿಸುವ ಎಲ್ಲರಿಗೆ ಅವರಿಗೆ ಶುಭವಾಗಲಿ, ಮಂಗಳವಾಗಲಿ. ಯಾಕೆಂದ್ರೆ ಇವತ್ತು ಬಂದು ಒದಗಿರುವ ಸಂಕಟ ಏನಂದ್ರೆ ಭಗವಂತನ ಭಕ್ತರಿಗೆ ಯಾವತ್ತು ಸಂಕಟ ಹೆಚ್ಚು, ಮತ್ತು ಭಗವಂತನನ್ನು ತಲುಪಿಸುವಂಥ ಈ ನ್ಯಾಯದ ಮಾರ್ಗ, ಸಂಸ್ಕೃತಿಯ ಮಾರ್ಗ ಏನಿದೆ ಆ ಮಾರ್ಗಕ್ಕೆ ತೊಂದರೆ ಹೆಚ್ಚು ಯಾವತ್ತು. ವೇದ, ಮಹಾಭಾರತ, ರಾಮಾಯಣ, ಭಾಗವತ ಆದ ಗ್ರಂಥಗಳಿಗೆ ಮತ್ತು ಭಗವಂತನನ್ನು ತಲುಪಿಸುವಂಥ ಜೀವನ ಪದ್ಧತಿ, ಒಟ್ಟಾರೆ ಸಂಸ್ಕೃತಿ, ಒಟ್ಟಾರೆ ನ್ಯಾಯದ ಮಾರ್ಗ, ಅದಕ್ಕೆ ಆಪತ್ತು ಬಂದು ಒದಗಿರೋದು ಈಗ ಪ್ರಸ್ತುತ ಈಗಿನ ಕಾಲದಲ್ಲಿ. ಅದಕ್ಕಾಗಿ ಗೋವುಗಳಿಗೆ ಶುಭವಾಗಲಿ ಅಂದರೆ ಆಕಳಿಗೆ ಶುಭವಾಗಲಿ ಅಂತ ಅರ್ಥ ಮಾಡಿ ಸಂತೃಪ್ತಿ ಪಡೆಯದೆ, ಗೋವು ಅಂದರೆ ವೇದ, ಮಹಾಭಾರತ, ರಾಮಾಯಣ, ಭಾಗವತ ಆದಿಗಳಿಗೆ ಶುಭವಾಗಲಿ, ಅವುಗಳಿಗೆ ಬಂದೊದಗಿರುವಂಥ ಕಂಟಕ ಪರಿಹಾರ ಆಗಲಿ, ಅವುಗಳನ್ನು ಓದುವವರ ಸಂಖ್ಯೆ ಹೆಚ್ಚಾಗಲಿ, ಉಳಿದೆಲ್ಲ ವೃತ್ತಿಗಳನ್ನು, ಉಳಿದೆಲ್ಲ ಧನ ಸಂಪಾದನೆಯ ಧನ ಸಂಗ್ರಹ ಮಾಡುವವರ ಸಂಖ್ಯೆ ಹೆಚ್ಚಾಗದೆ ಈ ಗೋವುಗಳನ್ನು ದನ ಕಾಯುವವರು, ಈ ದನ ಕಾಯುವವರು, ಆ ದನ ಕಾಯುವವರಲ್ಲ, ಈ ದನಗಳನ್ನು ಕಾಯುವವರ ಸಂಖ್ಯೆ ಹೆಚ್ಚಾಗಲಿ, ಅಂಥವರ ಸಂಖ್ಯೆ 1000ವಾಗಲಿ, ಅವರಿಗೆ ಶುಭವಾಗಲಿ. ಬ್ರಾಹ್ಮಣರು ಅಂದರೆ ಜ್ಞಾನಿಗಳು, ಅವರ ಸಂಖ್ಯೆ ಹೆಚ್ಚಾಗಲಿ ಅಂತ ಅರ್ಥ ಮಾಡುವುದು ಉಚಿತ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಒಟ್ಟಾರೆ ಜನರೆಲ್ಲರೂ ಸುಖಿಗಳಾಗಲಿ. ವರುಣ ಸಕಾಲದಲ್ಲಿ ಮಳೆಗರಿಯಲಿ, ಪೃಥ್ವಿ ಸಸ್ಯ ಶ್ಯಾಮಲೆಯಾಗಲಿ. ಪೃಥ್ವಿ ಅಂದರೆ ಬರೇ ಭೂಮಿಯಲ್ಲ, ಪೃಥ್ವಿ ಅಂದರೆ ಲಕ್ಷ್ಮೀದೇವಿ. ಆಕೆ ಸಸ್ಯ ಶ್ಯಾಮಲೆಯಾಗಿ ತನ್ನ ಮಕ್ಕಳನ್ನು ತಂದುಕೊಂಡಿರುವಂಥ ಪ್ರಜೆಗಳಿಗೆ ಸಮೃದ್ಧಿದಾಯಿನಿಯಾಗಲಿ. ದೇಶದಲ್ಲಿ ಯಾವತ್ತೂ ಕೂಡ ಯಾವುದೇ ಕ್ಷೋಭ ಇದ್ದರೆ ಅದೆಲ್ಲ ಕ್ಷೋಭ ಎಲ್ಲ ಪರಿಹಾರ ಆಗಲಿ. ಬ್ರಾಹ್ಮಣ ಸಂತು ನಿರ್ಭಯ, ಬ್ರಾಹ್ಮಣರು ಅಂದರೆ ಮತ್ತೆ ಕೇವಲ ಬ್ರಾಹ್ಮಣರು ಅಂತ ಅರ್ಥ ಮಾಡಿದೆ. ಭಗವಂತನ ಭಕ್ತರೇನಿದ್ದಾರೆ ಅವರಿಗೆ ಬಂದೊದಗಿರುವಂಥ ಭಯ ಐಹಿಕವಾದ ಭಯ ಅಲ್ಲದೆ ಸಂಸಾರದಲ್ಲಿ ಅವರಿಗೆ, ಒಟ್ಟಾರೆ ಸಂಸಾರದಲ್ಲಿ ಅವರಿಗೆ ಬಂದೊದಗಿರುವಂಥ ಭಯ ಪರಿಹಾರವಾಗಲಿ. ಅಪುತ್ರರಿಗೆ ಪುತ್ರರಾಗಲಿ, ಯಾರಿಗೆ ಗಂಡು ಮಕ್ಕಳು ಬೇಕು ಅವ್ರಿಗೆ ಗಂಡು ಮಕ್ಕಳನ್ನ, ಹೆಣ್ಣು ಮಕ್ಕಳು ಬೇಕಾದರೂ ಹೆಣ್ಣು ಮಕ್ಕಳನ್ನ. ಪುತ್ರಿಣ ಸಂತ ಪೌತ್ರಿಣ, ಈಗಾಗಲೇ ಮಕ್ಕಳು ಇದ್ದವರು ಅವರ ವಿವಾಹಗಳನ್ನು ನೋಡುವಂತಾಗಿ ಅವರಿಗೆ ಪೌತ್ರರಾಗಲಿ. ಪೌತ್ರರಿದ್ದವರು, ಮೊಮ್ಮಕ್ಕಳಿದ್ದವರು ಮರಿಮಕ್ಕಳನ್ನು, ಗಿರಿಮಕ್ಕಳನ್ನು ಪಡ್ಕೊಳ್ಳುವಂತಾಗಲಿ. ಅಥನಾ ಸಧನಾ ಸಂತು, ದುಡ್ಡಿಲ್ಲದವರು ಐಹಿಕ ಸಂಪತ್ತನ್ನು ಪಡೆದುಕೊಂಡು ಸುಖಿಗಳಾಗಲಿ. ಅದಲ್ಲದೆ ನಿಜವಾದ ಧನ ಅಂತಂದರೆ ಭಗವಂತನ ಸ್ಮರಣೆಯೇ ಧನ, ಆ ಧನ ಅವರಿಗೆ ಸಿಗುವಂತಾಗಲಿ. ಜೀವಂತ ಶರದಾಂಶತಂ, ಅವರು ಶರತ್ ಅಂದರೆ ವರ್ಷ ಅಂತ ಅರ್ಥ, ಬರೇ 10-20 ವರ್ಷ 100 ವರ್ಷ ಅಂತ ಕಾಲ ಅಂತ ಹೇಳಿದ್ರೆ ಸುದೀರ್ಘವಾದ ಕಾಲ ಅಥವಾ ಎಷ್ಟೇ ಕಾಲ ಬದುಕಿದ್ರು ಆ ಕಾಲವನ್ನು ಅವರು ಸಾರ್ಥಕವಾಗಿ ಕಳೆಯುವಂತಾಗಲಿ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ, 5 ಕರ್ಮೇಂದ್ರಿಯಗಳಿಂದ, 5 ಜ್ಞಾನೇಂದ್ರಿಯಗಳಿಂದ, ಬುದ್ಧಿಯಿಂದ ಮತ್ತು ಇದೆಲ್ಲದಕ್ಕೂ ನಿಯಾಮಕವಾದಂಥ ಒಳಗಿನ ಆತ್ಮ, ಜೀವಾತ್ಮ ಏನಿದೆ, ಈ ಜೀವಾತ್ಮದ ಮೂಲಕ ಮತ್ತು ಪ್ರಕೃತಿಯ ಸ್ವಭಾವ, ಪ್ರಕೃತಿ ನಮಗೆ ಕೊಟ್ಟಿರುವ ಸ್ವಭಾವ ಏನಿದೆ, ಒಬ್ಬೊಬ್ಬ ಜೀವನಿಗೂ ಒಂದೊಂದು ಸ್ವಭಾವ ಕೊಟ್ಟಿರ್ತೀವಲ್ಲ, ಆ ಸ್ವಭಾವದ ಮೂಲಕ ನಾವೇನು ಕೆಲಸ ಮಾಡ್ತೀವಲ್ಲ ಆ ಎಲ್ಲ ಕೆಲಸವನ್ನ ಪರಸ್ಮೈ ನಾರಾಯಣಾಯ, ಪರಬ್ರಹ್ಮ ಅನಿಸ್ಕೊಂಡಿರುವಂತಹ ನಾರಾಯಣ ಏನಿದ್ದಾನೆ, ಸರ್ವ ಜೀವರಲ್ಲಿ ಅಂತರ್ಯಾಮಿಯಾದವನು, ಶಿವಾದಿ ಶಬ್ದ, ಶಿವಶಂಕರ, ರಾಮ ಇತ್ಯಾದಿ ಶಬ್ದದಿಂದ ವಾಚ್ಯನಾದವನು, ಅವನಿಗೆ ನಾನು ಅದನ್ನು ಸಮರ್ಪಣೆ ಮಾಡ್ತೇನೆ. ಯದ್ ಅಕ್ಷರ ಪದಭ್ರಷ್ಟಂ ಮಾತ್ರಾಹೀನಂ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೆ. ನಾನು ಈ ರಾಮಾಯಣವನ್ನು ಪ್ರವಚನ ಮಾಡುವಾಗ ಅಕ್ಷರಗಳಲ್ಲಿ ಏನಾದರೂ ವ್ಯತ್ಯಾಸವಾಗಿದ್ದರೆ, ಪದಗಳಲ್ಲಿ ವ್ಯತ್ಯಾಸವಾಗಿದ್ದರೆ, ಅಕ್ಷರಕ್ಕಿಂತ ಸಣ್ಣದಾದದ್ದು ಮಾತ್ರ. ಒಂದು ಅಕ್ಷರ, ಒಂದು ಪದ ನಿರ್ಮಾಣ ಆಗಬೇಕು, ಒಂದು ವಾಕ್ಯ ನಿರ್ಮಾಣ ಆಗಬೇಕಾದ್ರೆ ಪದಗಳು ಬೇಕು, ಪದಗಳ ನಿರ್ಮಾಣ ಆಗಲಿಕ್ಕೆ ಅಕ್ಷರಗಳು ಬೇಕು, ಅಕ್ಷರ ನಿರ್ಮಾಣ ಆಗಲಿಕ್ಕೆ ಮಾತ್ರಾಗಳು ಬೇಕು ಅಂತಂತಾರೆ. ಆ ಮಾತ್ರ, ಅಕ್ಷರ, ಪದ, ವಾಕ್ಯ, ಒಟ್ಟಾರೆ ಕಥಾನಕ, ಅದರಲ್ಲಿ ಏನಾದರೂ ಭ್ರಷ್ಟತೆ ಕಂಡು ಬಂದಿದ್ರೆ ಪದಭ್ರಷ್ಟಂ, ಆ ಭ್ರಷ್ಟತೆ ಎಲ್ಲ ಹೋಗಲಿ. ಭ್ರಷ್ಟ ನೆನೆಸಬೇಡ ಕೃಷ್ಣ, ಇಷ್ಟು ಮಾತ್ರ ಬೇಡಿಕೊಂಡು ಅಂತೀವಲ್ಲ ಹಾಗೆ ಆ ಭ್ರಷ್ಟತೆಯನ್ನ ಭಗವಂತ ಕ್ಷಮಿಸಲಿ. ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೆ.
इति वाल्मीकिरामायणे आदिकाव्ये वाल्मीकिरामायणे युद्धकाण्डश्रवणं समाप्तं श्रीकृष्णार्पणमस्तु. ಹುಸಿಯನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಎನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.